ಮುಂದಿನ ಶ್ರೀಮದ್ ಭಾಗವತದ ಅಖಂಡ ಭಾಗವತದ ಈ ಚಿಂತನೆಯಲ್ಲಿ 3ನೇ ಸ್ಕಂದದ ಪ್ರವಚನವನ್ನು ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ 12 ವರ್ಷಗಳ ಕಾಲ ಶ್ರೀಪಾದಂಗಳವರಲ್ಲಿ ಅಧ್ಯಯನವನ್ನು ನಡೆಸಿ ಇದೀಗ ಅನೇಕ ವರ್ಷಗಳ ಕಾಲ ಚೆನ್ನೈ ಮಹಾನಗರದಲ್ಲಿ ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠದ ವಿಶೇಷವಾದ ನಿರ್ವಹಣೆ ಜೊತೆಗೆ ಜ್ಞಾನಯಜ್ಞ ಅನೇಕ ಶಿಷ್ಯಂದರನ್ನು ತಯಾರಿಸಿ ಇದೀಗ ಪ್ರಸ್ತುತ ಚಾಮರಾಜೇಂದ್ರ ಸಂಸ್ಕೃತ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ಹಿರಿಯ ವಿದ್ವಾಂಸರು ಶ್ರೀ ವಿದ್ವಾನ್ ಡಾಕ್ಟರ್ GP ನಾಗರಾಜಾಚಾರ್ಯರು ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಎಲ್ಲರ ಪರವಾಗಿ ಈ ಅಖಂಡ ಭಾಗವತದ 3ನೇ ಸ್ಕಂದದ ಪ್ರವಚನವನ್ನು 3ನೇ ಸ್ಕಂದದಲ್ಲಿಯೂ ಕೂಡ ಕಪಿಲ ಗೀತೆ, ಅದೇ ರೀತಿಯಾಗಿ ಭಗವಂತ ಮಾಡಿದ ಸೃಷ್ಟಿಯ ವಿಚಾರ ಇದೆಲ್ಲವೂ ಕೂಡ ಬರ್ತಾ ಇದೆ. ಆ 3ನೇ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಸ್ಮಾದ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ಭವತಿ ಯದನುಭಾವಾದೇಡಮುಕೋಪಿ ವಾಗ್ಮೀ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜ್ಞಾನಸದ್ಭಕ್ತಿವೈರಾಗ್ಯಲಕ್ಷ್ಮೀಭಿಃ ಪರಿರಂಭಿತಃ ವಿಶ್ವೇಶೋ ಹೃದಯೇ ಸ್ಥಿತ್ವಾ ವಾಗ್ವ್ಯಾಪಾರಂ ಕರೋತು ಮೇ. ಶ್ರೀಗುರುಭ್ಯೋ ನಮಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣೀ ಜಹ್ನುಕನ್ಯಾ ಪ್ರವಾಹವತ್. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದಿಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸುಗುಣೇಂದ್ರೋ ಗುಣಾನ್ ಧತ್ತೆ ಗುಣೈಃ ಬಧ್ನಾತಿ ಮೋಚಕೈಃ ಗುಣಾಂಶ್ಚ ಶಿಥಲೀಕೃತ್ವ ಗುಣವಂತಂ ನಯಿಷ್ಯತಿ. ಪೂಜ್ಯ ಶ್ರೀಪಾದಂಗಳವರು ಸನ್ನಿಹಿತರಾಗಿಲ್ಲ, ಮುಂದೆ ಅಲ್ಲಿದ್ದಾರೆ, ಅವರಿಗೆ ಕೇಳಿಸುತ್ತೆ ಅಂತ ಅಂದ್ಕೊಳ್ತೇನೆ. ಶ್ರೀಪಾದಂಗಳವರು ಸುಗುಣೇಂದ್ರರು ಅಂತ. ಅದರ ಅರ್ಥ ಏನು ಅನ್ನಂದರೆ, ಸುಗುಣೇಂದ್ರ ಗುಣೈರ್ಧತ್ತೆ ಅಂತ, ಗುಣಾಂಧತ್ತೆ ಅಂತ ಅವರ ಹೆಸರೇ ಹೇಳ್ತಾ ಇದೆ, ವಿಶಿಷ್ಟವಾದ ಗುಣಗಳನ್ನು ಹೊಂದಿದ್ದಾರೆ ಅಂತ. ಆ ಗುಣಗಳು ಯಾವುದು ಅಂತಂದರೆ, ಗುಣೈಹಿ ಬಧ್ನಾತಿ ಮೋಚಕೈಹಿ ಅಂತ. ಜೀವರು ಸಂಸಾರದ ಬಂಧನದಲ್ಲಿ ಸಿಲುಕಿದ್ದಾರೆ.
ಈ ಸಂಸಾರ ಬಂಧನದಲ್ಲಿ ಸಿಲುಕಿರುವಂತಹ ಜೀವರನ್ನು ಸಂಸಾರದಿಂದ ಬಿಡುಗಡೆಯನ್ನು ಹೊಂದಬೇಕು. ಆ ಸಂಸಾರದಿಂದ ಬಿಡುಗಡೆಯನ್ನು ಹೊಂದಬೇಕು ಅಂತಂದರೆ ಮೂರನ್ನು ಕಳ್ಕೊಳ್ಬೇಕು, ಮೂರನ್ನು ಪಡ್ಕೊಳ್ಬೇಕು. ಅದಕ್ಕೆ ಮುಂದಿನ ಪಾದದಲ್ಲಿ ಗುಣಾಂಶ್ಚ ಶಿಥಿಲೀಕೃತ್ವ ಅಂತ, ಎಲ್ಲಿಯ ತನಕ ಜೀವರ ಸಂಸಾರ ಬಂಧನಕ್ಕೆ ಕಾರಣವಾದಂತಹ ಸತ್ವ ರಜಸ್ ತಮಸ್ಸು ಎಂಬತಕ್ಕಂತಹ ಮೂರು ಗುಣಗಳ ಕಟ್ಟು ಅದು ಸಡಿಲಾಗೋದಿಲ್ವೋ ಅಲ್ಲಿ ತನಕ ನಾವು ಈ ಸಾಧನಾ ಮಾರ್ಗದಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಪಾದಂಗಳವರು ಈ ಸತ್ವ ರಜಸ್ಸು ತಮಸ್ಸು ಎಂಬತಕ್ಕಂತಹ ಮೂರು ಗುಣಗಳು ನಮ್ಮಲ್ಲಿ ಶಿಥಿಲ ಆಗುವ ಹಾಗೆ ದಾರಿಯನ್ನು ತೋರ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಗುಣೈಹಿ ಬಧ್ನಾತಿ ಮೋಚಕೈಹಿ ಅಂತ, ಕಟ್ಟನ್ನು ನಮಗೆ ಅವರು ಕಟ್ತಾ ಇದ್ದಾರೆ ಅಂತ. ಯಾವ ಕಟ್ಟನ್ನು ಕಟ್ತಾ ಇದ್ದಾರೆ ಅಂತಂದರೆ, ಜೀವ ಯಾವ ಗುಣಗಳನ್ನು ತನ್ನಲ್ಲಿ ಅಳವಡಿಸಿಕೊಂಡ್ರೆ ಈ ಸಂಸಾರದ ಬಂಧನದಿಂದ ಬಿಡುಗಡೆಯನ್ನು ಹೊಂದಬಹುದೋ, ಜ್ಞಾನ ಭಕ್ತಿ ವೈರಾಗ್ಯ ಎಂಬತಕ್ಕಂಥದ್ದು, ಈ ಮೋಚಕವಾದ ಗುಣಗಳಿಂದ ಜೀವರನ್ನು ಕಟ್ತಾ ಇದ್ದಾರೆ ಅಂತ. ಹೀಗೆ ಬಂಧಕವಾದ ಗುಣಗಳನ್ನು ಜೀವರಿಂದ ಶಿಥಿಲಗೊಳಿಸಿ ಮೋಚಕವಾದ ಗುಣಗಳನ್ನು ಜೀವರಲ್ಲಿ ಬರುವಂತೆ ಮಾಡಿ ಗುಣವಂತಂ ನಯಿಷ್ಯತಿ, ಗುಣಪೂರ್ಣನಾಗಿರ್ತಕ್ಕಂತಹ ಪರಮಾತ್ಮನ ಹತ್ತಿರ ಕರ್ಕೊಂಡು ಹೋಗ್ತಕ್ಕಂತಹ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಸುಗುಣೇಂದ್ರ ಎಂಬುವಂತಹ ಹೆಸರು ಸಾರ್ಥಕವಾಗಿದೆ ಎಂಬತಕ್ಕಂತಹ ಆ ಒಂದು ಚಿಂತನೆಯನ್ನು, ಗುರುಗಳನ್ನು ಸ್ತೋತ್ರ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಪ್ರತ್ಯಕ್ಷೇ ಗುರವಸ್ತುತ್ಯಾಹ ಅಂತ ಶಾಸ್ತ್ರದ ಮಾತು. ಶ್ರೀಪಾದಂಗಳವರ ಇಂತಹ ವಿಶಿಷ್ಟವಾದಂತಹ ಒಂದು ವ್ಯಾಪಾರವನ್ನು ಶ್ಲಾಘನೆ ಮಾಡಿ ಹಿಂದಿನ ಪ್ರವಚನಕಾರರು ಸೂಚನೆಯನ್ನು ಕೊಟ್ಟಿದ್ದಾರೆ, ಯಾವ ರೀತಿಯಲ್ಲಿ 3ನೆಯ ಸ್ಕಂದ ಪ್ರಾರಂಭ ಆಗುತ್ತೆ ಅಂತ. 34 ಅಧ್ಯಾಯಗಳನ್ನೊಳಗೊಂಡಂತಹ ಇದನ್ನು ಕೇವಲ ಇನ್ನು 50 ನಿಮಿಷದಲ್ಲಿ ಮಾತ್ರ ಹೇಳಬೇಕಾಗಿದೆ. ಆದ್ದರಿಂದಾಗಿ ನಾನು ಅಷ್ಟನ್ನು ಹೇಳುವ ಪ್ರವೃತ್ತಿ ಮಾಡೋದಿಲ್ಲ. 3ನೇ ಸ್ಕಂದದಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಬೇಕಾದಂತಹ ಅಂಶಗಳನ್ನು ಯಾವ ರೀತಿಯಲ್ಲಿ ಅಳವಡಿಸಿದ್ದಾರೆ. ಭಾಗವತ ಇರೋದೇ ನಮ್ಮನ್ನು ಭಾಗವತರನ್ನಾಗಿ ಮಾಡಲಿಕ್ಕೆ. ನಾವು ಭಾಗವತ ಕೇಳ್ತೇವೆ ಅಷ್ಟೇ ಅಲ್ಲ, ಕೇಳಿ ಬಿಟ್ಟಿದ್ದೇವೆ ಅಂತಲೂ ಹೇಳ್ತೇವೆ. ನಮ್ಮದು ಅದೇನೆ, ಕೇಳೋದು ಬಿಡೋದು ಅಂತ. ಆದರೆ ಕೇಳೋದು ಬಿಡೋದು ಆಗಬಾರದು. ಆ ಭಾಗವತದಲ್ಲಿ ಹೇಳಿರುವಂತಹ ನಮ್ಮ ಜೀವನವನ್ನು ಸಾರ್ಥಕವನ್ನಾಗಿ ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ಯಾವ್ಯಾವ ಅಂಶಗಳನ್ನು ನಾವು ಅಳವಡಿಸ್ಕೊಂಡಿದ್ದೇವೆ ಅಥವಾ ಅಳವಡಿಸ್ಕೊಳ್ಳಿಕ್ಕೆ ಬೇಕಾದಂತಹ ಯಾವ್ಯಾವ ಅಂಶಗಳಿದೆ ಅನ್ನೋದನ್ನು ಮಾತ್ರ ಕೆಲವೊಂದನ್ನು ಸ್ಥೂಲ ದೃಷ್ಟಿಯಲ್ಲಿ ನಾವು ಮನನ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಪ್ರಾರಂಭದಲ್ಲಿ ವಿದುರ ಮತ್ತು ಮೈತ್ರೇಯರ ಸಂವಾದದಿಂದ ಈ ಕಥೆ ಪ್ರಾರಂಭ ಆಗುತ್ತೆ ಅಂತ ಹಿಂದಿನ ಪ್ರವಚನಕಾರರು ಸೂಚನೆ ಕೊಟ್ಟಿದ್ದಾರೆ. ಈ ಭಾಗವತ ನಮಗೆಲ್ಲ ಒಂದು ಸಂದೇಶವನ್ನು ಕೊಡ್ತಾ ಇದೆ, ನಾವು ಹೇಗಿರಬೇಕು ಅಂತ. ಮುಂದೆ 7ನೇ ಸ್ಕಂದದಲ್ಲಿ ಪ್ರಹ್ಲಾದರಾಜರು ಹಿರಣ್ಯಕಶಿಪುವನ್ನು ಕುರಿತು ಹೇಳ್ತಾರೆ. ನಾವು ಹಿರಣ್ಯಕಶಿಪುವಿನಂತೆ ಅಂತ ಮುಂದೆ ಗೊತ್ತಾಗುತ್ತೆ. ಯಾಕೆ ಈ ಕಥೆ ಬರ್ತಾ ಇದೆ, ಈ ಸ್ಕಂದದಲ್ಲಿ ಅವರು ಜಯವಿಜಯರು ಶಾಪಗ್ರಸ್ತರಾಗುತ್ತಾರೆ ಅಂತ. ಆ ಸಂದರ್ಭದಲ್ಲಿ ಹಿರಣ್ಯಕಶಿಪುವನ್ನು ಕುರಿತು ಸಕಲ ಸಾಧಕ ಜೀವರನ್ನು ಉದ್ದೇಶವಾಗಿಟ್ಕೊಂಡು ಪ್ರಹ್ಲಾದರಾಜರು ಹೇಳಿದಂಥ ಒಂದು ಮಾತು ಏನದು ಅಂತಂದರೆ, ತತ್ಸಾಧು ಮನ್ಯೇ ಅಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಂ ಅಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗೃಹಮಂಧಕೂಪಂ ವನಂಗತೋ ಯದ್ಧರಿಮಾಶ್ರಯೇತ ಅಂತ. ಈ ಸಂಸಾರ ಎಂಬತಕ್ಕಂಥದ್ದು ಅದೊಂದು ದೊಡ್ಡ ಕತ್ತಲೆಯ ಬಾವಿ ಅಂತ. ಇಲ್ಲಿ ಜೀವರ ಪತನಕ್ಕೆ ಕಾರಣವಾಗಿರತಕ್ಕಂತಹ ಅನೇಕ ವ್ಯಾಮೋಹಗಳು ತುಂಬಿಕೊಂಡಿದ್ದೆ ಅಂತ. ಈಗಿನ ಕಾಲದಲ್ಲಿ ಹೇಳಬೇಕಾಗಿಲ್ಲ, ಮೊಬೈಲು, ಕಂಪ್ಯೂಟರು, ಕೈಯಲ್ಲಿರ್ತಕ್ಕಂತಹ ಟ್ಯಾಬ್ಲೆಟ್ಟು, ಇದೆಲ್ಲವೂ ಕೂಡ ಜೀವರನ್ನು ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಅದರಲ್ಲಿಯೇ ಮುಳುಗುವಂತೆ ಮಾಡಿರುತ್ತೆ. ಶ್ರೀಪಾದಂಗಳವರು ಹೇಳಿದ್ರು, ಪೂಜೆ ಮಾಡಬೇಕಾದರೂ ಕೂಡ ಮೊಬೈಲ್ ಪಕ್ಕದಲ್ಲೇ ಇರಬೇಕು ಅಂತ. ದೇವ್ರು ಇರ್ತಾನೋ ಇಲ್ಲೋ ಗೊತ್ತಿಲ್ಲ, ಮೊಬೈಲ್ ಅಂತೂ ಇರಬೇಕು ನಮಗೆ, ದೇವ್ರ ಪೂಜೆ ಮಾಡ್ತಾ ಇರ್ತೇವೆ ನಾವು. ಹೀಗೆ ನಾವು ಇಂತಹ ವೈಷಯಿಕ ಪದಾರ್ಥಗಳ ವ್ಯಾಮೋಹದಲ್ಲಿ ನಾವು ಮುಳುಗಿದ್ದೇವೆ. ಅಂತಹ ವ್ಯಕ್ತಿಗಳಿಗೆ ಪ್ರಹ್ಲಾದರಾಜರು ಒಂದು ಸಂದೇಶವನ್ನು ನೀಡುತ್ತಾರೆ, ಏನು ಮಾಡಬೇಕು ಅಂತ. ಮೊದಲು ಹೇಳ್ತಾರೆ ವನಂಗತಃ ಅಂತ, ಅವರು ಕಾಡಿಗೆ ಹೋಗಬೇಕು ಅಂತ. ಅಂದರೆ ವಿದುರ
ಈ ಒಂದು ಪ್ರಹ್ಲಾದರಾಜರ ಮಾತಿಗೆ ಉದಾಹರಣೆಯ ರೂಪದಲ್ಲಿದ್ದಾನೆ ಅಂತ. ವಿದುರ ದುರ್ಯೋಧನಾದಿಗಳ ಜೊತೆಯಲ್ಲಿದ್ದವನು. ದುರ್ಯೋಧನಾದಿಗಳಿಗೆ ಅವನು ಚಿಕ್ಕಪ್ಪನೂ ಆಗಿದ್ದಾನೆ. ಅಂತಹ ವಿದುರ ಈ ದುರ್ಯೋಧನಾದಿಗಳ ಸಹವಾಸದಲ್ಲಿ ಇದ್ದ. ದುರ್ಯೋಧನಾದಿಗಳು ಯಾರು ಅಂದರೆ ಅವರೆಲ್ಲರೂ ಕೂಡ ಅಸುರವರ್ಯರು, ಸಮುದ್ವಿಗ್ನಧಿಯ. ಅವರು ಯಾವತ್ತೂ ಕೂಡ ಸಂಪತ್ತು ಸಂಪತ್ತು ಸಂಪತ್ತು, ಅಧಿಕಾರ ಅಧಿಕಾರ ಅಧಿಕಾರ, ಹೀಗೆ ಸಂಪತ್ತು ಅಧಿಕಾರ ಇದರ ಗುಂಗಿನಲ್ಲೇ ಮುಳುಗಿದವರು. ಇಂತಹ ದುರ್ಯೋಧನಾದಿಗಳಿಗೆ ಆ ವಿದುರ ಅನೇಕ ರೀತಿಯಲ್ಲಿ ತಿಳುವಳಿಕೆಯನ್ನು ನೀಡಿದ. ಆದರೂ ಅವರು ವಿದುರನ ಮಾತನ್ನು ಕೇಳಲಿಲ್ಲ. ಹಾಗಾದರೆ ಯಾರು ಈ ಅಧಿಕಾರ ಸಂಪತ್ತಿನ ಗುಂಗಿನಲ್ಲಿ ಮುಳುಗಿದ್ದಾರೋ ಅಂತಹ ವ್ಯಕ್ತಿಗಳ ಜೊತೆಯಲ್ಲಿದ್ದರೆ ನಮಗೂ ನೆಮ್ಮದಿ ಇಲ್ಲ ಅಂತ. ಇದು ವಿದುರ ನಮಗೆ ತೋರಿಸಿಕೊಟ್ಟದ್ದು. ದುರ್ಯೋಧನಾದಿಗಳ ಜೊತೆಯಲ್ಲಿ ನಾವಿರೋದ್ರಿಂದ ನನಗೆ ನೆಮ್ಮದಿ ಇಲ್ಲ ಅಂತ ನಾನು ಭಗವಂತನನ್ನು ಆರಾಧಿಸಬೇಕು, ಭಗವಂತನ ಅನುಗ್ರಹವನ್ನು ಪಡಿಬೇಕು. ಅದಕ್ಕೆ ಅವನೇನು ಮಾಡ್ದ? ವನಂಗತಃ. ಮೊದಲನೇದಾಗಿ ಅವನು ಊರನ್ನು ಬಿಟ್ಟು ಕಾಡಿಗೆ ಹೋದ ಅಂತ. ಇಲ್ಲಿ ವನ ಅಂದರೆ ಏನು ಅಂತಂದರೆ, ಈಗಿನ ಕಾಲದಲ್ಲಿ ಕಾಡನ್ನು ಕಾಣೋದೇ ಕಷ್ಟ ಆಗಿದೆ. ಆದರೆ ಹಿಂದಿನ ಕಾಲದಲ್ಲಿ ನೈಮಿಷಾರಣ್ಯ, ಪ್ರಭಾಸ ಮೊದಲಾಗಿರ್ತಕ್ಕಂಥ ಕ್ಷೇತ್ರಗಳನ್ನು ನಾವು ನೋಡಿದ್ರೆ ಇವತ್ತೂ ಕೂಡ ಅದು ಕಾಡಿನಂತೆ ಇರತಕ್ಕಂಥದ್ದು. ಹಾಗಾದರೆ ನಾವು ತೀರ್ಥಯಾತ್ರೆಯನ್ನು ಮಾಡಬೇಕು ಅಂತ. ವಿದುರ ಹಸ್ತಿನಾವತಿಯನ್ನು ಬಿಟ್ಟು ಕಾಡಿಗೆ ಹೋದ ಅಂತಂದರೆ ಎಲ್ಲೋ ಅವನು ಹುಚ್ಚನಂತೆ ಅಲಿತಾ ಇದ್ದ ಅಂತಲ್ಲ, ತೀರ್ಥಕ್ಷೇತ್ರಗಳನ್ನು ಅವನು ದರ್ಶನ ಮಾಡಿದ್ದಾನೆ. ಹಾಗಾದರೆ ನಾವು ಕೂಡ ಈ ವಿಷಯದ ವ್ಯಾಮೋಹಗಳನ್ನು ಕಳೆದುಕೊಂಡು ತೀರ್ಥಯಾತ್ರೆಯನ್ನು ಮಾಡಬೇಕು ಅಂತ. ಈಗಿನ ಕಾಲದಲ್ಲಿ ನಾವು ತೀರ್ಥಯಾತ್ರೆ ಮಾಡ್ತೇವೆ, ನಮಗೆ ತೀರ್ಥಯಾತ್ರೆ ಮಾಡಿದರೂ ಪುಣ್ಯ ಇಲ್ಲ. ಯಾರು ಮನೆಯಲ್ಲಿರ್ತಾರೋ ಅವರಿಗೆ ತೀರ್ಥಯಾತ್ರೆಯ ಪುಣ್ಯ, ಯಾರು ತೀರ್ಥಯಾತ್ರೆಯಲ್ಲಿ ಇರ್ತಾರೋ ಅವರಿಗೆ ಪಾಪದ ಅದು ತುಂಬುತ್ತಾ ಇರುತ್ತೆ ಅಂತ. ಅದ್ಯಾಕೆ? ತೀರ್ಥಯಾತ್ರೆಗೆ ಹೋದವರು ಅವರು, ಮನೆಯಲ್ಲಿರ್ತಕ್ಕಂಥವರಿಗೆ ಪುಣ್ಯ ಹೇಗೆ? ನೀವೆಲ್ಲ ಯೋಚನೆ ಮಾಡಿ. ತೀರ್ಥಯಾತ್ರೆಗೆ ಹೋದವರು ಯಾವ್ಯಾವ ಊರಿಗೆ ಹೋಗ್ತಾರೋ ಅಲ್ಲಿಂದ ಮನೆಗೆ ಫೋನ್ ಮಾಡ್ತಾರೆ. ಆದರೆ ಮನೆಯಲ್ಲಿದ್ದವರು ಇವತ್ತು ಯಾವ್ಯಾವ ಊರಿಗೆ ಹೋಗಿದ್ದಾರೆ ಅಂತ ಇವರು ಯೋಚನೆ ಮಾಡ್ತಾ ಇರ್ತಾರೆ. ಹಾಗಾದರೆ ಮನೆಯಲ್ಲಿದ್ದವರಿಗೆ ತೀರ್ಥಯಾತ್ರೆಯ ಆ ಹೋಗಿರ್ತಕ್ಕಂಥ ವ್ಯಕ್ತಿಗಳು ಯಾವ ಕ್ಷೇತ್ರವನ್ನು ಸಂದರ್ಶನ ಮಾಡಿದ್ದಾರೆ ಇದರ ಚಿಂತನೆ. ಆದರೆ ಯಾರು ತೀರ್ಥಯಾತ್ರೆ ಹೋಗಿದ್ದಾರೋ ಅವರಿಗೆ ಮನೆಯಲ್ಲಿ ಮಕ್ಕಳು ಬೀಗ ಹಾಕ್ಕೊಂಡು ಹೋಗಿದ್ದಾರೋ ಇಲ್ವೋ, ಗ್ಯಾಸ್ ಆಫ್ ಮಾಡಿದಾರೋ ಇಲ್ವೋ, ಸ್ವಿಚ್ ಆಫ್ ಮಾಡಿದಾರೋ ಇಲ್ವೋ, ಇದೇ ಮನೆ ಚಿಂತನೆ. ಹಾಗಾದರೆ ತೀರ್ಥಯಾತ್ರೆಗೆ ಹೋದವರು ಮನೆಯಲ್ಲೇ ಇರ್ತಾರೆ, ಮನೆಯಲ್ಲಿದ್ದವರೆಲ್ಲ ತೀರ್ಥಯಾತ್ರೆಗೆ ಹೋಗಿರ್ತಾರೆ. ಹಾಗಾದರೆ ತೀರ್ಥಯಾತ್ರೆ ಅಂದರೆ ಹೇಗಿರಬೇಕು? ಮನೆಯ ಯೋಚನೆಯನ್ನು ಬಿಟ್ಟು, ಮನೆಯ ವ್ಯಾಮೋಹವನ್ನು ಬಿಟ್ಟು ತೀರ್ಥಯಾತ್ರೆಯನ್ನು ಮಾಡಬೇಕು. ಅದನ್ನು ನಮಗೆ ವಿದುರ ತಿಳಿಸಿಕೊಟ್ಟಿದ್ದಾನೆ. ಹಾಗೆಯೇ ತೀರ್ಥಯಾತ್ರೆಯನ್ನು ಮಾಡಿರ್ತಕ್ಕಂತಹ ಜೀವರು ಇನ್ನೇನು ಮಾಡಬೇಕು ಅಂತಂದರೆ, ವಿದುರ ಈ ಮೈತ್ರೇಯರ ಮೂಲಕ ವಿಶಿಷ್ಟವಾದ ಸಂದೇಶಗಳನ್ನು ಅವನು ಕೇಳಿದ್ದಾನೆ. ಹಾಗೆ ನಾವು ತೀರ್ಥಯಾತ್ರೆ ಮಾಡ್ತೇವೆ ಅಂತಂದರೆ ಪ್ರವಚನಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಯಾವ ಯಾತ್ರೆಯಲ್ಲಿ ಹೆಚ್ಚಿನ ಕಾಲ ಪ್ರವಚನಕ್ಕೆ ಅವಕಾಶ ಕೊಡ್ತಾರೋ ಅವರ ಜೊತೆಯಲ್ಲಿ ಯಾತ್ರೆ ಹೋಗೋಣ. ಯಾರು ತಿಂಡಿ ತೀರ್ಥಕ್ಕೆ ಮಹತ್ವ ಕೊಡ್ತಾರೋ ಅದು ಮನೆಯಲ್ಲೇ ಇದ್ದಿದ್ದು, ಮತ್ತು ತೀರ್ಥಯಾತ್ರೆಗೆ ಹೋಗಿ ಯಾಕೆ ನಾವು ಇಂತಹ ತಿಂಡಿ ತೀರ್ಥಕ್ಕೋಸ್ಕರ ತೀರ್ಥಯಾತ್ರೆ ಮಾಡಬೇಕು, ಅದನ್ನು ಬಿಡಬೇಕು. ಹಾಗಾದರೆ ಇಂತಹ ಒಂದು ನಮ್ಮ ಯಾತ್ರೆ ಅದು ಸಾರ್ಥಕವಾಗಬೇಕು ಅಂತಾದರೆ ಆ ತೀರ್ಥಯಾತ್ರೆಯ ಮಹತ್ವ ಏನು ಅನ್ನೋದನ್ನು ವನಂಗತಃ. ವನ ಅಂತಂದರೆ ಶಾಸ್ತ್ರದಲ್ಲಿ ನೀರು ಅಂತ. ನಮಗೆ ನೀರು ಬೇಕು, ಪಾನೀಯ ಬೇಕು. ಬರೀ ನೀರು ಮಾತ್ರ ಅಲ್ಲ, ಉಳಿದ ಪಾನೀಯಗಳು ಬೇಕು. ಆದರೆ ನಿಜವಾದ ಪಾನೀಯ ಯಾವುದು? ಪಾನೀಯ ಅದು ಭಗವಂತನ ಕಥಾಮೃತ ಎಂಬತಕ್ಕಂಥದ್ದು. ಆ ಮೈತ್ರೇಯರ ಬಾಯಲ್ಲಿ ಬಂದಂತಹ ಕಥಾಮೃತವನ್ನು ಪಾನ ಮಾಡಿಕೊಂಡು ಆ ವಿದುರ ತನ್ನ ಆ ತೀರ್ಥಯಾತ್ರೆಯನ್ನು ಸಾರ್ಥಕ ಮಾಡಿಕೊಂಡಿದ್ದಾನೆ. ಹಾಗೆ ನಾವು ಕೂಡ ಈ ಜೀವನದಲ್ಲಿ ಯಾತ್ರೆಗೆ ಹೊರಟಿದ್ದೇವೆ. ಆ ಭಗವಂತನನ್ನು ಸೇರಬೇಕಾಗಿರತಕ್ಕಂತಹ ಆ ಯಾತ್ರೆಯಲ್ಲಿ ಆ ವಿದುರ ಹೇಳಿದ ಹಾಗೆ ನಾವು ಭಗವಂತನ ಕಥಾಮೃತವನ್ನು ಪಾನ ಮಾಡಿಕೊಂಡು ಜೀವನವನ್ನು ಸಾಗಿಸ್ತೇವೆ ಅಂತಂದರೆ, ಅದಕ್ಕೇನೆ ಭಾನುವಾರ, ಏಕಾದಶಿ, ಅದು ಚಾತುರ್ಮಾಸ್ಯ ಕಾಲದಲ್ಲಿ ಇಂತಹ ಅವಕಾಶ ಬಹಳ ದುರ್ಲಭ. ಅದು ಗೋವರ್ಧನ ಪರ್ವತವನ್ನು ಎತ್ತಿರತಕ್ಕಂತಹ ಕೃಷ್ಣ ಪರಮಾತ್ಮನ ಆ ಸನ್ನಿಧಾನದಲ್ಲಿ ಅವನ ಮಹಿಮೆಯನ್ನು ಹೇಳ್ತಕ್ಕಂತಹ ಈ ಭಾಗವತದ ಶ್ರವಣ ಅದು ಅತ್ಯುತ್ಕೃಷ್ಟವಾದದ್ದು. ಇಂತಹ ಭಾಗವತ ಕಥಾಮೃತ ಪಾನವನ್ನು ಮಾಡುವಂತಹ ಪ್ರಯತ್ನ ನಮ್ಮ ಜೀವನದಲ್ಲಿ ನಿರಂತರವಾಗಿ ನಡಿಬೇಕು ಎಂಬತಕ್ಕಂಥ ಅಂಶ ಈ ವಿದುರನ ತೀರ್ಥಯಾತ್ರೆಯ ಮೂಲಕ ನಮಗೆ ತಿಳಿದು ಬರ್ತಾ ಇದೆ. ವನಂಗತೋ ಯದ್ಧರಿಮಾಶ್ರಯೇತ.
ಅಂದರೆ ನಾವು ಭಗವಂತನ ಕಥಾಮೃತವನ್ನು ಕೇಳಿ ಭಗವಂತನನ್ನು ಯಾವಾಗೂ ಚಿಂತನೆ ಮಾಡಬೇಕು ಅಂತ. ನಮಗೊಂದು ಪ್ರಶ್ನೆ ಬರುತ್ತೆ, ದೇವರನ್ನು ಚಿಂತನೆ ಮಾಡಬೇಕು ಅಂತ ದೇವರು ನಮಗೆ ಏನು ಕೊಟ್ಟಿದ್ದಾನೆ ಅಂತ. ಅದಕ್ಕೆ ಭಾಗವತ ಹೇಳುತ್ತೆ, ನಾವು ಏನು ಈ ಭೂಮಿಯಲ್ಲಿದ್ದೇವೆ, ಈ ಬ್ರಹ್ಮಾಂಡದಲ್ಲಿದ್ದೇವೆ, ಈ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿದವನು ಪರಮಾತ್ಮ. ಬ್ರಹ್ಮಾಂಡದ ಒಳಗಡೆ ಭೂಮಿಯನ್ನು ನಿರ್ಮಾಣ ಮಾಡಿದವನು ಪರಮಾತ್ಮ. ಜೀವರಿಗೆ ಬೇಕಾಗಿರತಕ್ಕಂತಹ ಗಾಳಿ, ನೀರು, ಬೆಂಕಿ ಇದನ್ನು ನಿರ್ಮಾಣ ಮಾಡಿದವನು ಪರಮಾತ್ಮ. ಈ ಜೀವರಿಗೆ ಸುಖವನ್ನು ಅನುಭವಿಸಲಿಕ್ಕೆ ಬೇಕಾಗಿರತಕ್ಕಂತಹ ಈ ದೇಹವನ್ನು ಕೊಟ್ಟವನು ಪರಮಾತ್ಮ. ಈ ದೇಹದಲ್ಲಿ ಕಣ್ಣು, ಮೂಗು, ಕಿವಿ, ಬಾಯಿ ಎಲ್ಲ ಇಂದ್ರಿಯಗಳನ್ನು ಕೊಟ್ಟವನು ಪರಮಾತ್ಮ. ಕೇವಲ ದೇವರು ನಮಗೆ ಕೊಟ್ಟದ್ದು ಮಾತ್ರ ಅಲ್ಲ, ಈಗಿನ ಕಾಲದಲ್ಲಿ ಹೊಸದಾಗಿ ಮೊಬೈಲ್ ಕೊಡಿಸ್ಬಿಟ್ರೆ ಹಿಂದಿನ ಕಾಲದ ವ್ಯಕ್ತಿಗಳಿಗೆ ಅದನ್ನು ಆಪರೇಟ್ ಮಾಡಲಿಕ್ಕೆ ಬರಲ್ಲ. ಹಾಗೆ ನಮಗೆ ದೇವರೇನು ಎಲ್ಲ ಸೌಲಭ್ಯ ಇರತಕ್ಕಂಥ ದೇಹ ಕೊಟ್ಟಿದ್ದಾನೆ, ಆದರೆ ಈ ದೇಹ ಎಂಬತಕ್ಕಂಥ ಮೊಬೈಲನ್ನು ಆಪರೇಟ್ ಮಾಡಲಿಕ್ಕೆ ಬರಲ್ಲ. ಮತ್ತೆ ದೇವರು ಏನು ಮಾಡ್ತಾನೆ, ಹೇಗೆ ಆ ಮೊಬೈಲನ್ನು ಆಪರೇಟ್ ಮಾಡಲಿಕ್ಕೆ ನಾವು ಅಥವಾ ಮನೆಯಲ್ಲಿ ಯಾವುದಾದ್ರು ಯಂತ್ರ ತೆಗೆದುಕೊಳ್ತೇವೆ ಅಂತಂದರೆ ಮೊದಲು ಡೆಮೋ ಅಂತ ಹೇಳಿ ಬಂದು ಮಾಡಿ ತೋರಿಸ್ತಾರಲ್ಲ, ಹಾಗೆ ದೇವರು ಮಾಡಿ ತೋರಿಸೋದಲ್ಲ, ನಮ್ಮ ಶರೀರದಲ್ಲಿದ್ದುಕೊಂಡು ನಿರಂತರವಾಗಿ ಎಲ್ಲ ವ್ಯಾಪಾರವನ್ನು ಮಾಡ್ತಾ ನಮಗೆ ಸುಖವನ್ನು ಅನುಭವಿಸುವಂಥ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಹಾಗಾದರೆ ಇಷ್ಟು ಉಪಕಾರ ಮಾಡಿರ್ತಕ್ಕಂತಹ ಪರಮಾತ್ಮನನ್ನು ಏನು ಮಾಡಿದ್ದಾನೆ ಅಂತ ನಾವು ಕೇಳ್ತೇವಲ್ಲ, ಏನು ಕೊಟ್ಟಿದ್ದಾನೆ ಅಂತ ಏನು ಕೇಳ್ತೇವಲ್ಲ, ದೇವರು ಏನು ಕೊಡಲಿಲ್ಲ. ಇವತ್ತು ನಾವು ಏನು ಪಡೆದಿದ್ದೇವೋ ಅದೆಲ್ಲವನ್ನು ಕೊಟ್ಟವನು ಪರಮಾತ್ಮ ಅನ್ನೋದನ್ನು ಆ ಪರಮಾತ್ಮನಲ್ಲಿ ಅನುಸಂಧಾನ ಮಾಡಬೇಕು ಎಂಬುದಾಗಿ ಸೃಷ್ಟಿಯ ವಿಚಾರವನ್ನು ವರ್ಣನೆ ಮಾಡ್ತಾರೆ. ಅದರಲ್ಲಿ ಎಲ್ಲವನ್ನು ನಾನು ಹೇಳೋದಿಲ್ಲ. 10 ವಿಧವಾದ ಸೃಷ್ಟಿಗಳು ಅಂತ. ಅದರಲ್ಲಿ 6 ವಿಧವಾದದ್ದು ಪ್ರಾಕೃತ ಸೃಷ್ಟಿ ಅಂತ ಹೇಳ್ತಾರೆ. ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ, ಮತ್ತು ಪಂಚಭೂತಗಳು, ಪಂಚಕರ್ಮೇಂದ್ರಿಯ, ಪಂಚಜ್ಞಾನೇಂದ್ರಿಯಗಳು, ಅಜ್ಞಾನ, ಈ 6ರ ಸೃಷ್ಟಿಯನ್ನು ಪ್ರಾಕೃತ ಸೃಷ್ಟಿ ಅಂತ ಹೇಳ್ತಾರೆ. ಮುಂದೆ ವೈಕೃತ ಸೃಷ್ಟಿಯನ್ನು ಹೇಳ್ತಾರೆ, ಅದು 3 ವಿಧವಾದದ್ದು ಅಂತ. ಅದರ ಬಗ್ಗೆ ಶಾಸ್ತ್ರ ಉಲ್ಲೇಖ ಮಾಡಿರ್ತಕ್ಕಂತಹ ಹೆಸರುಗಳಲ್ಲಿರ್ತಕ್ಕಂತಹ ಒಂದು ಸ್ವಾರಸ್ಯವನ್ನು ನಾವು ಮನನ ಮಾಡಬೇಕು ಅಂತ. ದೇವರು ಈ ವೈಕೃತ ಸೃಷ್ಟಿಯನ್ನು ಪ್ರಾರಂಭ ಮಾಡಿದಾಗ ಮೊದಲು ಸೃಷ್ಟಿ ಮಾಡಿದ್ದು ಮರಗಿಡಗಳನ್ನು ಅಂತ, ಎರಡನೇದಾಗಿ ಸೃಷ್ಟಿ ಮಾಡಿದ್ದು ತಿರ್ಯಕ್ ಜಂತುಗಳನ್ನು ಅಂತ, ಮೂರನೇದಾಗಿ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಈ ಮನುಷ್ಯನನ್ನು ಅಂತ ಭಾಗವತ ಉಲ್ಲೇಖ ಮಾಡ್ತಾ ಇದೆ. ಇದರಲ್ಲಿ ಮರಗಿಡಗಳನ್ನು ಏನಂತ ಕರೀತಾರೆ? ಅದಕ್ಕೆ ಶಾಸ್ತ್ರದಲ್ಲಿ ಊರ್ಧ್ವ ಸ್ರೋತಸ್ಗಳು ಅಂತ ಕರೀತಾರೆ. ಮೇಲ್ಮುಖವಾಗಿ ಬೆಳೆಯತಕ್ಕಂಥವುಗಳು ಊರ್ಧ್ವ ಸ್ರೋತಸ್ಗಳು ಅಂತ ಅವುಗಳಿಗೆ ಹೆಸರು ಅಂತ. ಇದರ ವೈಶಿಷ್ಟ್ಯ ಏನು ನೋಡಿ, ಮರಗಿಡಗಳು ಬೆಳಿಬೇಕು ಅಂತಂದರೆ ಬುಡಕ್ಕೆ ನೀರು ಹಾಕ್ತೇವೆ. ಆ ಬುಡಕ್ಕೆ ನೀರು ಹಾಕಿದಾಗ ಆ ಮರಗಿಡಗಳು, ಅದರ ಗೆಲ್ಲು, ಅದರಲ್ಲಿ ಪುಷ್ಪ, ಅದರಲ್ಲಿ ಫಲ ಅದೆಲ್ಲವೂ ಬೆಳೀಲಿಕ್ಕೆ ಸಾಧ್ಯ ಇದೆ. ಆ ಗಿಡಗಳು ಕೆಳಗಡೆ ಇರತಕ್ಕಂಥ ನೀರನ್ನು ಅದನ್ನು ಸ್ವೀಕಾರ ಮಾಡಿಕೊಂಡು ಚೆನ್ನಾಗಿ ಮೇಲ್ಮುಖವಾಗಿ ಬೆಳೆಯುತ್ತೆ. ನೀವು ಬೀಜವನ್ನು ಭೂಮಿಯ ಒಳಗೆ ಹಾಕಿದ್ದು, ಆದರೆ ಆ ಗಿಡ ಕೆಳಗೆ ಹೋಗೋದಿಲ್ಲ, ಅದು ಮೇಲ್ಮುಖವಾಗಿ ಬೆಳೆಯುತ್ತೆ. ಇದರಿಂದ ಏನು ತಿಳಿಸ್ತಾ ಇದೆ? ಆ ಗಿಡ ಮರಗಳು ಮುಂದಿನ ಜನ್ಮಗಳಲ್ಲಿ ಉತ್ತಮವಾಗಿರ್ತಕ್ಕಂತಹ ಆ ಒಂದು ಸ್ಥಾನವನ್ನು ಪಡ್ಕೊಳ್ತಾ ಇದ್ದಾವೆ ಅಂತ. ಮರಗಿಡಗಳು ಅದು ವ್ಯರ್ಥ ಅನ್ನೋದೇ ಇಲ್ಲ. ಅದು ಬದುಕಿದ್ದಾಗ ಜೀವರಿಗೆ ನೆರಳು ಕೊಡುತ್ತೆ ಅಥವಾ ಹೂವು ಹಣ್ಣುಗಳನ್ನು ಕೊಡುತ್ತೆ. ಆ ಮರಗಿಡಗಳೇನಾದರೂ ಸತ್ತೋಗಿದ್ದಾವೆ ಅಂತಂದರೆ ಈ ಉಪದ್ರವಕಾರಿಯಾದ ಮನುಷ್ಯನನ್ನು ಭಸ್ಮ ಮಾಡಲಿಕ್ಕೆ ಅವುಗಳೇ ಬೇಕಾಗುತ್ತೆ. ಹೀಗೆ ಬದುಕಿದ್ರೂ ಉಪಕಾರವನ್ನು ಮಾಡ್ತಾವೆ, ತಾವು ಸತ್ತೋದ್ರೂ ಕೂಡ ಉಪಕಾರವನ್ನು ಮಾಡ್ತಾವೆ. ಹೀಗೆ ಆ ಮರಗಿಡಗಳಲ್ಲಿ ಬದುಕಿದ್ದಾಗ ಹೋದಾಗ ಎಲ್ಲ ಕಾಲದಲ್ಲಿಯೂ ಜೀವನಿಗೆ ಉಪಕಾರ ಮಾಡತಕ್ಕಂತಹ ಆ ಒಂದು ಸಾಮರ್ಥ್ಯ ಭಗವಂತ ಅವರಿಗೆ ಕೊಟ್ಟಿದ್ದಾನೆ. ಆದ್ದರಿಂದ ಅವುಗಳನ್ನು ಉತಸ್ರೋತ ಸಹ ಅಂತ ಮೇಲ್ಮುಖವಾಗಿ ಬೆಳೀತಾವೆ ಅಂತ. ಏನಾದರೂ ಸ್ವಲ್ಪ ಮಳೆ ಬಂತು ಅಂತಂದರೆ, ಮಳೆ ಬರೋ ಹಾಗಿದೆ ಅಂತಂದರೆ ಇವತ್ತು ನಾವು ಪ್ರವಚನಕ್ಕೆ ಬರಲ್ಲ. ಯಾಕೆ ಅಂತಂದರೆ ಅಯ್ಯೋ ಮಳೆ ಬಂದ್ಬಿಡುತ್ತೆ ಏನೋ ಅಂತ. ಮರಗಿಡಗಳು ಹಾಗಲ್ಲ, ಮಳೆ, ಬಿಸಿಲು, ಚಳಿ ಏನೇ ಇದ್ರೂ ಕೂಡ ಎಲ್ಲವನ್ನೂ ತಾವು ಅನುಭವಿಸ್ತವೆ.
ಆದರೆ ಆ ತಮ್ಮನ್ನು ಆಶ್ರಯಿಸಿಕೊಂಡು ಬಂದಿರತಕ್ಕಂತಹ ಜೀವರಿಗೆ ಅವುಗಳು ನೆರಳನ್ನು ಕೊಡ್ತಾವೆ. ಮಳೆ ಸುರಿತಾ ಇದೆ ಅಂತಂದರೆ ಮಳೆ ಬೀಳದ ಹಾಗೆ ತಾವು ಮಳೆ ನೀರನ್ನು ನೆಂದು ಅವರಿಗೆ ಆಶ್ರಯವನ್ನು ಕೊಡ್ತಾವೆ. ಇಂತಹ ಒಂದು ಉಪಕಾರ ಮಾಡತಕ್ಕಂಥ ಶಕ್ತಿ ಮರಗಿಡಗಳಲ್ಲಿ, ಆದ್ದರಿಂದ ಅವುಗಳು ಮೇಲ್ಮುಖವಾಗಿಯೇ ಅಭಿವೃದ್ಧಿಯನ್ನು ಹೊಂದುತ್ತವೆ ಅಂತ. ಅದು ಅವುಗಳು ಆಹಾರ ಸ್ವೀಕಾರ ಮಾಡುವಂಥ ಕ್ರಮದಲ್ಲಿ ನಾವು ಚಿಂತನೆ ಮಾಡಬೇಕು ಅಂತ. ಎರಡನೆಯದು ತಿರ್ಯಕ್ ಜಂತುಗಳು ಅಂತ ಹೇಳ್ತಾರೆ. ಇವುಗಳನ್ನು ತಿರ್ಯಕ್ ಸ್ರೋತಸ್ಸುಗಳು ಅಂತ. ಅವುಗಳು ತಿಂದ ಆಹಾರ ಅದು ಹೇಗೆ ಹೋಗುತ್ತೆ? ಬಾಯಲ್ಲಿ ತಿಂತಾವೆ, ಹೊಟ್ಟೆಗೆ ಹೋಗಬೇಕು. ಆ ಪ್ರಾಣಿಗಳ ದೇಹ ರಚನೆಯ ಕ್ರಮ ಅಡ್ಡವಾಗಿದೆ. ತಿಂದ ಆಹಾರ ಅಡ್ಡಕ್ಕೆ ಹೋಗುತ್ತೆ ಅಂತ ಅರ್ಥ. ಅದು ಹೆಚ್ಚು ಮೇಲೂ ಹೋಗೋದಿಲ್ಲ, ಕೆಳಗೂ ಹೋಗೋದಿಲ್ಲ ಅಂತ ಅರ್ಥ. ಇದು ಪ್ರಾಣಿಗಳ ಸ್ವಭಾವ ಅಂತ ಹೇಳ್ತಾರೆ. ಮೂರನೇದಾಗಿ ಮನುಷ್ಯನವನ್ನು ವರ್ಣನೆ ಮಾಡಬೇಕಾದ್ರೆ ಮನುಷ್ಯನೇನಂತ ಕರೀತಾರೆ? ಅರ್ವಾಕ್ ಸ್ರೋತಸ್ತು ನವಮಃ ಅಂತ ಭಾಗವತ ಹೇಳ್ತಾ ಇದೆ. ಜೀವರನ್ನು ಅರ್ವಾಕ್ ಸ್ರೋತಸ್ಸು ಅಂತ ಹೇಳ್ತಾರೆ. ನಾವು ಬಾಯಲ್ಲಿ ತಿಂತೇವೆ, ತಿಂದದ್ದು ಹೊಟ್ಟೆಗೆ ಹೋಗುತ್ತೆ. ಹಾಗಾದರೆ ಮೇಲಿದ್ದದ್ದು ಕೆಳಗೆ ಬಂತು. ಹಾಗಾದರೆ ಜೀವರನ್ನು ಏನಂತ ಕರೀತಾರೆ? ತಿಂದದ್ದನ್ನು ಕೆಳಗಡೆ ಹಾಕಿಕೊಳ್ಳುವವನು ಅಂತ ಜೀವನನ್ನು ಕರೆಯೋದು. ಏನಿದರ ಅರ್ಥ? ಇದನ್ನು ನಾವು ಭಾಗವತದ ಮೂಲಕ ಚಿಂತನೆ ಮಾಡಬೇಕು. ಭಾಗವತ ನಮಗೆ ತಿಂದದ್ದು ಜೀರ್ಣ ಮಾಡಿಕೊಳ್ಬೇಕು. ನಾವೇನಾದರೂ ತಿಂದದ್ದನ್ನು ಜೀರ್ಣ ಮಾಡಿಕೊಳ್ಳಿಲ್ಲ ಅಂತಾದರೆ ಏನಾಗ್ತೇವೆ? ನಮ್ಮ ಆಹಾರ ತಿಂದದ್ದು ಹೇಗೆ ಬಾಯಿಂದ ಹೊಟ್ಟೆಗೆ ಬಂತೋ ಹಾಗೆ ಈ ಸಂಸಾರಕ್ಕೆ ಬಂದವರು ನಾವು ಇನ್ನೂ ಕೆಳಗೆ ಹೋಗ್ತೇವೆ ಅಂತ. ಇಲ್ಲಿ ಕೆಳಗೆ ಹೋದ್ರೆ ಪರವಾಗಿಲ್ಲ, ಕೃಷ್ಣ ಸಿಕ್ಬಿಡ್ತಾನೆ. ಆದರೆ ಈ ಲೋಕದಿಂದ ಕೆಳಗೆ ಹೋಗ್ತೇವೆ ಅಂತಂದರೆ ಅಲ್ಲಿ ನರಕ ಎಂಬತಕ್ಕಂಥದ್ದು ನಮಗೆ ಪ್ರಾಪ್ತವಾಗುತ್ತೆ ಅಂತ. ಹೀಗೆ ಜೀವನಿಗೆ ಈ ಸಂಸಾರಕ್ಕೆ ಬಂದ ಮೇಲೆ ಅವನಿಗೆ ವಿಹಿತವಾಗಿರ್ತಕ್ಕಂತಹ ಏನೇನು ಕರ್ಮಗಳಿದೆಯೋ ಅದನ್ನು ಮಾಡಬೇಕು. ಅವನೇನಾದರೂ ಮಾಡಲಿಲ್ಲ ಅಂತಾದರೆ ಆ ಜೀವ ತಿಂದ ಆಹಾರ ಕೆಳಗೆ ಹೋಗುವ ಹಾಗೆ ಮನುಷ್ಯ ಜನ್ಮವನ್ನು ಪಡೆದಿರತಕ್ಕಂತಹ ಜೀವ ಅವನು ಈ ಸಾಧನೆಗೆ ಉಪಯುಕ್ತವಾದ ದೇಹವನ್ನು ಪಡ್ಕೊಳ್ಳೋದಿಲ್ಲ. ಕ್ರಿಮಿಕೀಟ, ಪಶು ಪಕ್ಷಿ ಅಥವಾ ಮರಗಿಡವಾಗಿ ಏನೂ ಅರಿವಿಲ್ಲದಂತಹ ಜನ್ಮ ಅವನಿಗೆ ಬರುತ್ತೆ. ಹಾಗಾಗಬಾರದು ಅಂತಾದರೆ ನಮ್ಮ ಕರ್ತವ್ಯವನ್ನು, ಭಾಗವತ ಶ್ರವಣ ರೂಪವಾಗಿರ್ತಕ್ಕಂಥ ಕರ್ತವ್ಯವನ್ನು ಅತ್ಯವಶ್ಯವಾಗಿ ಮಾಡಬೇಕು ಎಂಬತಕ್ಕಂತಹ ಈ ಒಂದು ಸಂದೇಶವನ್ನು ಸೃಷ್ಟಿಯ ಮೂಲಕ ಆ ಭಾಗವತ ನಮಗೆ ನೀಡ್ತಾ ಇದೆ. ದೇವರು ನಮಗೆ ದೇಹವನ್ನು ಕೊಟ್ಟ. ಇವತ್ತು ನಾವು ಕೆಲವೊಂದು ಕಂಪನಿಗಳಲ್ಲಿ ಅಥವಾ ಸರ್ಕಾರಿ ಆಫೀಸ್ ಕಾರ್ಯಾಲಯಗಳಲ್ಲಿ ನೋಡ್ತೇವೆ, ಯಾರು ತುಂಬ ಉತ್ತಮವಾದ ಹುದ್ದೆಯಲ್ಲಿರ್ತಾರೋ ಅಂಥವರಿಗೆ ಕಾರ್ ಕೊಡ್ತಾರೆ. ಯಾಕೆ ಅಂತಂದರೆ ಸರಿಯಾದ ಸಮಯಕ್ಕೆ ಆಫೀಸಿಗೆ ಬಾ. ಅಷ್ಟೇ ಅಲ್ಲ, ಅವನೇ ಡ್ರೈವಿಂಗ್ ಮಾಡ್ಕೊಂಬಂದರೆ ಬೆಂಗಳೂರಲ್ಲಿ ಬಂದ ಕೂಡಲೇ ಆಫೀಸಲ್ಲಿ ಮತ್ತೆ 10 ನಿಮಿಷ ಕೂತ್ಕೋಬೇಕಾಗತ್ತೆ. ನೀನು ಆಫೀಸಿಗೆ ಬರಬೇಕಾದ್ರೆ ಟೆನ್ಷನ್ನಲ್ಲಿ ಬರಬೇಡ, ಯಾಕೆ ಬಂದ ಮೇಲೆ ಟೆನ್ಷನ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಿನಗೆ ಡ್ರೈವರನ್ನು ಕೊಟ್ಟಿರ್ತೇವೆ ಅಂತ. ಹೀಗೆ ಆ ಉನ್ನತ ಅಧಿಕಾರಿ ಅವನು ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತ ಎಲ್ಲ ಸೌಲಭ್ಯವನ್ನು ಕೊಡ್ತಾರೆ. ಯಾಕೆ? ನಮ್ಮ ಕೆಲಸವನ್ನು, ನೀನು ಮಾಡಬೇಕಾದ ಕೆಲಸವನ್ನು ಮಾಡಿ ನೀನು ಉದ್ಧಾರ ಆಗು, ನಮ್ಮ ಸಂಸ್ಥೆಯನ್ನು ಕೂಡ ಉಳಿಸು ಅಂತ. ಹಾಗೆಯೇ ದೇವರು ಏನು ಮಾಡಿದ್ದಾನೆ ಅಂತಂದರೆ ನಮ್ಮನ್ನು ಕೂಡ ನನ್ನ ಹತ್ರ ಬಾ ಅಂತ ಹೇಳಿ ನಮಗೆ ಭಗವಂತ ವಾಹನವನ್ನು ಕೊಟ್ಟು ಕಳಿಸಿದ್ದಾನೆ. ದೇವರು ನೋಡಿ, ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂತಂದರೆ ನೀವೇನು ಯೋಚನೆ ಮಾಡಬೇಡಿ, ಬೆಂಗಳೂರಲ್ಲಿ ಇವಾಗ 1 ವೇ ಜಾಸ್ತಿ ಆಗಿದೆ, ನೀವು ಹಿಂದಿನಂತೆ ಬರಲಿಕ್ಕಾಗೋದಿಲ್ಲ, ನಾವೇ ವಾಹನ ಕಳಿಸ್ತೇವೆ ಅಂತ. ದೇವರು ನಮ್ಮನ್ನು, ನಾವು ವೈಕುಂಠಕ್ಕೆ ಹೋಗಬೇಕಾಗಿದೆ, ಆದ್ದರಿಂದ ಹೋಗುವಂಥ ದಾರಿ ನಮಗೆ ಗೊತ್ತಿಲ್ಲ. ದೇವರೇನು ಮಾಡಿದ್ದಾನೆ? ನಾನೇ ನಿಮಗೆ ವಾಹನವನ್ನು ಕಳಿಸ್ತೇನೆ ಅಂತ ವಾಹನ ಕೊಟ್ಟಿದ್ದಾನೆ. ಯಾವುದು ವಾಹನ? ಭಾಗವತ ಹೇಳುತ್ತೆ, ದೇವರು ಕೊಟ್ಟಂತಹ ಈ ದೇಹ ಎಂಬತಕ್ಕಂಥದ್ದು, ದೇವರು ಕಳಿಸಿರ್ತಕ್ಕಂತಹ ಈ ವಾಹನ ಎಂಬತಕ್ಕಂಥದ್ದು. ಈ ವಾಹನದಲ್ಲಿ ಜೀವ ಕೂತಿದ್ದಾನೆ. ನಾವೆಲ್ಲಿದ್ದೇವೆ? ಈ ದೇಹದ ಒಳಗಡೆ ನಾವಿದ್ದೇವೆ. ಆದರೆ ನಾವೇನಾಗಿದ್ದೇವೆ ಅಂತಂದರೆ ಈಗಿನ ಕಾಲದ ಸರ್ಕಾರಿ ಅಧಿಕಾರಿಗಳಂತೆ ಆಗಿದ್ದೇವೆ. ನಾವು ವಾಹನವನ್ನೇನೋ ಕೊಟ್ಟಿದ್ದಾರೆ, ಆದರೆ ಏನು ಮಾಡ್ತೇವೆ? ಆ ವಾಹನದಲ್ಲಿ ನಾವು ಪಿಕ್ನಿಕ್ ಹೋಗಲಿಕ್ಕೆ ಅಥವಾ ಮನೆ ಕೆಲಸ ಎಲ್ಲ ಮಾಡಿಕೊಳ್ಳಿಕ್ಕೆ ಆ ವಾಹನವನ್ನು ನಾವು ಉಪಯೋಗ ಮಾಡಿಕೊಳ್ತೇವೆ ಅಂತಂದರೆ ಏನು ಹೇಳ್ತಾರೆ? ಅವನು ಭ್ರಷ್ಟಾಧಿಕಾರಿ ಅಂತಾರೆ. ಹಾಗೆ ದೇವರು ಕೊಟ್ಟಂತಹ ಈ ದೇಹ, ದೇವರ ಸೇವೆಯನ್ನು ಬಿಟ್ಟು ಉಳಿದಿದ್ದೆಲ್ಲ ಮಾಡ್ತಾ ಇದ್ದೇವೆ. ಹಾಗಾದರೆ ದೇವರು ದೇಹವನ್ನು ಕೊಟ್ಟ, ಯಾಕೆ ಕೊಟ್ಟ? ದೇವರು ಕೊಟ್ಟದ್ದು ಇದು ಯಾರು ಪಡೆದದ್ದಲ್ಲ. ಹಾಗಾದರೆ ನಾವು ಈ ದೇಹದಲ್ಲಿದ್ದುಕೊಂಡು ಸಾಧನೆಯನ್ನು ಮಾಡಿ ಭಗವಂತನ ಹತ್ತಿರಕ್ಕೆ ಬರಬೇಕು ಅಂತ ದೇವರು ಕೊಟ್ಟಿರ್ತಕ್ಕಂತಹ ಈ ಒಂದು ದೇಹ ಎಂಬತಕ್ಕಂಥ ವಾಹನ.
ಶಾಸ್ತ್ರ ಹೇಳ್ತಾ ಇದೆ, ತದ್ರಥೋ ದೇಹ ಉಚ್ಯತೆ. ರಥ, ದೇಹ ಎಂಬತಕ್ಕಂಥದ್ದು ರಥ. ಅಷ್ಟೇ ಅಲ್ಲ, ಈ ದೇಹದಲ್ಲಿ ಭಗವಂತ ಏನು ಕೊಟ್ಟ? ಬರೀ ಕಾರಿದೆ, ಡ್ರೈವರ್ ಇಲ್ಲ, ನಮಗೆ ಡ್ರೈವಿಂಗ್ ಬರಲ್ಲ, ಮತ್ತೇನು ಮಾಡಬೇಕು? ಭಗವಂತ ಏನು ಮಾಡಿದ್ದಾನೆ? ಈ ದೇಹ ಎಂಬತಕ್ಕಂತಹ ರಥಕ್ಕೆ ಅವನು ಸಾರಥಿಯನ್ನು ಕೊಟ್ಟಿದ್ದಾನೆ, ಕುದುರೆಗಳನ್ನು ಕೊಟ್ಟಿದ್ದಾನೆ, ಕಡಿವಾಣವನ್ನು ಕೊಟ್ಟಿದ್ದಾನೆ. ಇದೆಲ್ಲವನ್ನು ಕೊಟ್ಟು ಪರಮಾತ್ಮ ಈ ದೇಹ ಎಂಬತಕ್ಕಂಥ ರಥದಲ್ಲಿ ನೀನು ಸಾಗಿ ಬಾ ಅಂತ ನಮ್ಮನ್ನು ಕರಿತಾ ಇದ್ದಾನೆ. ಯಾವುದು ಕಡಿವಾಣ, ಯಾವುದು ಕುದುರೆ? ಇಂದ್ರಿಯಗಳೇ ಕುದುರೆ, ಮನಸ್ಸು ಕಡಿವಾಣ, ಬುದ್ಧಿ ಎಂಬತಕ್ಕಂಥದ್ದು ಸಾರಥಿ. ಬುದ್ಧಿಯ ಹಿಡಿತದಲ್ಲಿ ಮನಸ್ಸಿದ್ದು, ಮನಸ್ಸಿನ ಹಿಡಿತದಲ್ಲಿ ಇಂದ್ರಿಯಗಳಿದ್ದು ನಾವು ಸಾಧನೆ ಮಾಡ್ತೇವೆ ಅಂತಂದರೆ ನೇರವಾಗಿ ಭಗವಂತನ ಹತ್ರ ಹೋಗಬಹುದು. ಆದರೆ ನಾವು ಈ ಕುದುರೆಗಳನ್ನು ಮನಸ್ಸಿನ ಹಿಡಿತದಲ್ಲಿ ಇಟ್ಕೊಂಡಿಲ್ಲ, ಮನಸ್ಸು ಬುದ್ಧಿಯ ಹಿಡಿತದಲ್ಲಿಲ್ಲ. ಆದ್ದರಿಂದಾಗಿ ನಾವು ಬುದ್ಧಿ ಇಲ್ಲದವರಾಗಿ ಅಲಿತಾ ಇದ್ದೇವೆ. ಹಾಗಾದರೆ ದೇವರು ಏನು ಮಾಡದ ಅಂತ ನಾವು ಕೇಳಿದ್ರೆ, ದೇವರ ಹತ್ರ ನಾವು ಹೋಗಬೇಕು ಎಂಬುದಾಗಿ ಬುದ್ಧಿ, ಮನಸ್ಸು, ಇಂದ್ರಿಯ, ದೇಹ ಎಲ್ಲವನ್ನೂ ಕೊಟ್ಟಿದ್ದಾನೆ. ಅಂತಹ ಭಗವಂತನನ್ನು ನಾವು ನಿರಂತರವಾಗಿ ಸ್ಮರಣೆ ಮಾಡಬೇಕು ಅಂತ. ಮುಂದೆ ಭಗವಂತನ ಸೃಷ್ಟಿ ವ್ಯಾಪಾರವನ್ನು ಮುಂದುವರಿಸ್ತಾ ಅಂತ ಹೇಳಬೇಕಾದರೆ, ಬ್ರಹ್ಮದೇವರು ಶತರೂಪಾದೇವಿಯನ್ನು, ಸ್ವಯಂಭುವನವನ್ನು ಸೃಷ್ಟಿ ಮಾಡಿದರು ಅಂತ ಹೇಳಿ, ಜೀವರ ಈ ಸಂಸಾರ ನಡೆಸಲಿಕ್ಕೆ ಬೇಕಾಗಿರತಕ್ಕಂಥ ಭೂಮಿ ಉದ್ಧಾರ ಮಾಡಲಿಕ್ಕೋಸ್ಕರ ವರಾಹ ರೂಪವನ್ನು ಸ್ವೀಕಾರ ಮಾಡಿದ ಅಂತ ಕಥೆ ಹೇಳಬೇಕಾದರೆ, ವರಾಹ ರೂಪದ ಭಗವಂತನ ಸ್ವೀಕಾರದ ವೈಶಿಷ್ಟ್ಯವನ್ನು ವರ್ಣನೆ ಮಾಡಬೇಕಾದರೆ ಅಲ್ಲಿ ಜಯ ವಿಜಯರದ ಶಾಪದ ಕಥೆಯನ್ನು ಹೇಳ್ತಾರೆ. ಭಗವಂತನನ್ನು ನೋಡಬೇಕು ಅಂತ ಸನಕಾದಿಗಳು ಬಂದರು. ಸನಕಾದಿಗಳನ್ನು ದ್ವಾರಪಾಲಕರಾದಂತಹ ಜಯ ವಿಜಯರು ತಡೆದರು. ಜಯ ವಿಜಯರಿಗೆ ತಡೆದಿದ್ದಾರೆ ಅಂತ ಜಯ ವಿಜಯರ ಮೇಲೆ ಸನಕಾದಿಗಳಿಗೆ ಕೋಪ ಬಂತು, ಶಾಪ ಕೊಟ್ಟರು ಅಂತ ಈ ಕಥೆ ಕೇಳಿದ್ದೇವೆ. ಈಗ ಶಾಪ ಕೊಟ್ಟವ್ರದ್ದು ತಪ್ಪೋ, ತಡೆದವ್ರದ್ದು ತಪ್ಪೋ? ಒಬ್ಬ ವಾಚ್ಮನ್ ಮನೆಯಲ್ಲಿ ನಾವು ನಿಲ್ಲಿಸಿರ್ತೇವೆ, ಅವನಿಗೆ ಸಂಬಳ ಕೊಟ್ಟು ನಿಲ್ಲಿಸಿರ್ತೇವೆ. ಹಾಗಾದರೆ ಬಂದವರನ್ನು ಯಾರು ಅಂತ ಕೇಳಬೇಕೋ ಬೇಡೋ? ಅವರ ಕೆಲಸವನ್ನು ಅವನು ಮಾಡಿದ್ದಾನೆ ಅಂತಾದರೆ ಅವನದ್ದು ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯೇನು? ಹಾಗಾದರೆ ಜಯ ವಿಜಯರು ದ್ವಾರಪಾಲಕರು, ದ್ವಾರಪಾಲಕರಾದ ಆ ಜಯ ವಿಜಯರು ಭಗವಂತ ಹೇಳಿದಂಥ ಕೆಲಸವನ್ನು ಬಂದಂಥವರನ್ನು ತಡೆಯತಕ್ಕಂಥದ್ದು, ಯಾರು ಅಂತ ವಿಚಾರ ಮಾಡಿ ಒಳಗೆ ಬಿಡ್ತಕ್ಕಂಥದ್ದು. ತಡೆದ್ರು. ತಡೆದ ಮಾತ್ರಕ್ಕೆ ಜಯ ವಿಜಯರಿಗೆ ಕೋಪ ಸನಕಾದಿಗಳಿಗೆ ಕೋಪ ಬಂತು, ಅವರು ಶಾಪ ಕೊಟ್ಟರು. ಹಾಗಾದ್ರೆ ಯಾರದ್ದು ತಪ್ಪು? ಜಯ ವಿಜಯರದ್ದು ತಪ್ಪಲ್ಲ, ಸನಕಾದಿಗಳದ್ದು ತಪ್ಪು ಅಂತ ನಾವು ಅಂದ್ಕೊಳ್ತೇವೆ. ಈ ಸಂದರ್ಭದಲ್ಲಿ ಪರಸ್ಪರ ವಾಗ್ವಾದ ನಡೀತಾ ಇರುತ್ತೆ. ಭಗವಂತ ಒಳಗಿನಿಂದ ಇದೆಲ್ಲವನ್ನು ಕೇಳಿಸ್ಕೊಳ್ತಾ ಇರ್ತಾನೆ. ಸನಕಾದಿಗಳು ಶಾಪವನ್ನು ಕೊಡ್ತಾರೆ, ಆಮೇಲೆ ಭಗವಂತ ಹೊರಗೆ ಬರ್ತಾನೆ. ಇಲ್ಲಿ ಎರಡು ಪ್ರಶ್ನೆ. ಭಗವಂತ ಆ ಶಾಪ ಕೊಟ್ಟ ಮೇಲೆ ಹೊರಗೆ ಬಂದದ್ದು, ಸನಕಾದಿಗಳು ಶಾಪ ಕೊಟ್ಟದ್ದು. ಇದಕ್ಕೆ ಎರಡಕ್ಕೂ ಕಾರಣ ಇದೆ ಅಂತ ಭಾಗವತ ಉಲ್ಲೇಖ ಮಾಡ್ತಾ ಇದೆ. ಮೊದಲನೇದಾಗಿ ಸನಕಾದಿಗಳು ಕೊಟ್ಟದ್ದು ಶಾಪ, ಅದು ತಪ್ಪು ಅಂತ ನಮಗನ್ಸುತ್ತೆ. ಜಯ ವಿಜಯರು ತಪ್ಪು ಮಾಡಿದ್ದಾರೆ ಅಂತ. ತಪ್ಪು ಯಾವುದು? ತಡೆದದ್ದು ತಪ್ಪಲ್ಲ. ಅದನ್ನು ಸನಕಾದಿಗಳೇ ಹೇಳ್ತಾರೆ. ನಾವು ಭಗವಂತನನ್ನು ನೋಡಲಿಕ್ಕೆ ಬಂದವರು, ನೀವು ಅನೇಕ ಜನ್ಮಗಳಲ್ಲಿ ಸಾಧನೆಯನ್ನು ಮಾಡಿ ಈ ಸ್ಥಾನವನ್ನು ಪಡ್ಕೊಂಡಿದ್ದೀರಾ. ಏನೋ ಸಂಬಳಕ್ಕೋಸ್ಕರ ಇರತಕ್ಕಂತಹ ಆ ಜಯ ವಿಜಯರ ಸ್ಥಾನ ಅಲ್ಲ. ಅನೇಕ ಜನ್ಮಗಳಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯ ಇವುಗಳಿಂದ ಭಗವಂತನನ್ನು ಧ್ಯಾನ ಮಾಡಿ ಭಗವಂತನ ದರ್ಶನವನ್ನು ಪಡೆದು ಆ ಸ್ಥಾನಕ್ಕೆ ಬಂದಿದ್ದಾರೆ. ಅಂತಹ ಸಾಧಕರಿಗೆ ಈ ಸಾಧನೆಯ ಮಹತ್ವ ಎಂಬತಕ್ಕಂಥದ್ದು ಗೊತ್ತಿದೆ. ನಾವು ಸಾಧನೆ ಮಾಡಿ ಆ ದೇವರನ್ನು ನೋಡಬೇಕು ಅಂತ ಬಂದಿದ್ದೇವೆ, ನಮ್ಮಿಂದ ದೇವರಿಗೆ ಏನೋ ಆಪತ್ತಿದೆ ಅಂತ ನೀವು ಚಿಂತನೆ ಮಾಡ್ತಾ ಇದ್ದೀರಾ. ಯಾರಿಂದ ಆಪತ್ತು? ಟೆರರಿಸ್ಟ್ಗಳಿಂದ ಆಪತ್ತು. ಇವತ್ತು ಟೆರರಿಸ್ಟ್ಗಳನ್ನು ಬಿಟ್ಟುಬಿಡ್ತಾರೆ. ಯಾರು ಸಾಧುಗಳಿರ್ತಾರೋ ಅವರಿಗೆ ಎಲ್ಲ ರೀತಿಯಾದಂಥ ಚೆಕಪ್ ಅಂತಾರೆ. ಇದು ಈಗಿನ ಕಾಲದಲ್ಲಿ ಇರ್ತಕ್ಕಂಥದ್ದು. ಜಯ ವಿಜಯರಿಗೆ ಗೊತ್ತಿದೆ ಬಂದಿರತಕ್ಕಂಥ ಸನಕಾದಿಗಳು ಸಾಧಾರಣ ವ್ಯಕ್ತಿಗಳಲ್ಲ ಅಂತ. ಹಾಗಾದರೆ ನಮ್ಮಿಂದ ಒಳಗಿರುವ ಭಗವಂತನಿಗೆ ಏನೂ ಆಪತ್ತಿಲ್ಲ ಅಂತ ನಿಮಗೆ ತಿಳಿದಿದೆ, ಆದರೂ ನೀವು ನಮ್ಮನ್ನು ತಡೆದಿದ್ದೀರಾ, ಇದು ತಪ್ಪು. ಎರಡನೇದಾಗಿ ಅದನ್ನು ಹೇಳ್ತಾರೆ, ನಮ್ಮ ಒಳಗಡೆ ಇರತಕ್ಕಂತಹ ಪರಮಾತ್ಮನಿಗೂ, ಒಳಗಡೆ ಇರತಕ್ಕಂಥ ಪರಮಾತ್ಮನಿಗೂ, ವೈಕುಂಠದ ಒಳಗಡೆ ಇರತಕ್ಕಂಥ ಪರಮಾತ್ಮನಿಗೂ, ನಮ್ಮ ಶರೀರದ ಒಳಗಡೆ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನಿಗೂ ನೀವು ಭೇದವನ್ನು ಚಿಂತನೆ ಮಾಡ್ತಾ ಇದ್ದೀರಾ. ಹೀಗೆ ಪರಮಾತ್ಮನ ರೂಪಗಳಿಗೆ ಭೇದವನ್ನು ಚಿಂತನೆ ಮಾಡಬಾರದು. ನೇಹ ನಾನಾಸ್ತಿ ಕಿಂಚನ ಎಂಬುದಾಗಿ ಉಪನಿಷತ್ತಿನ ಸಂದೇಶ.
ಆ ಭಗವಂತನ ರೂಪಗಳಿಗೆ ಭೇದವನ್ನು ಯಾರು ಚಿಂತನೆ ಮಾಡ್ತಾರೋ, ಭೇದ ತದ್ಗತ ಏವಚ ಅಂತ ಆಚಾರ್ಯರು ನವವಿಧ ದ್ವೇಷಗಳಲ್ಲಿ ಇದೂ ಒಂದು ಅವರಿಗೆ ಅಂಧಂತಮಸ್ಸಾಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಭಗವಂತನ ಈ ದ್ವಾರದಲ್ಲಿರ್ತಕ್ಕಂಥ ನಿಮಗೆ ಅಂಧಂತಮಸ್ಸಾಗಬಾರದು, ಆದರೆ ನಿಮಗೆ ಆ ರಾಕ್ಷಸರ ಜನ್ಮ ಬರಬೇಕು ಅಂಥೇಳಿ ಆ ಭಗವಂತನ ರೂಪಗಳಲ್ಲಿ ಭೇದ ಚಿಂತನೆ ಮಾಡಿದವರಿಗೆ ಶಾಪವನ್ನು ಕೊಟ್ಟರು. ಅದರಿಂದ ಸನಕಾದಿಗಳು ಶಾಪ ಕೊಟ್ಟದ್ದು ತಪ್ಪಲ್ಲ. ಆ ಬಂದಿರುವಂಥ ಭಗವದ್ಭಕ್ತರಿಂದ ಭಗವಂತನಿಗೆ ಆಪತ್ತು ಅಂತ ತಿಳಿದದ್ದು ತಪ್ಪು. ಸನಕಾದಿಗಳ ಒಳಗಡೆ ಇರತಕ್ಕಂಥ ಭಗವಂತನ ರೂಪಕ್ಕೂ ವೈಕುಂಠದಲ್ಲಿರ್ತಕ್ಕಂಥ ಭಗವಂತನ ರೂಪಕ್ಕೂ ಭೇದ ಚಿಂತನೆ ಮಾಡಿದ್ದು ತಪ್ಪು, ಆದ್ದರಿಂದಾಗಿ ಶಾಪ ಕೊಟ್ಟರು ಅಂತ. ಭಗವಂತ ಒಳಗಡೆ ಇದ್ದವನು ಶಾಪ ಕೊಟ್ಟ ಮೇಲೆ ಬಂದ, ಶಾಪ ಕೊಡೋ ತನಕ ಒಳಗಿದ್ದ. ಅಂದರೆ ಭಗವಂತ ಈ ಜಯ ವಿಜಯರ ಒಳಗಡೆ ಇರತಕ್ಕಂತಹ ಗುಣ ಇದೆಯಲ್ಲ, ಅದು ಯಾವ ರೀತಿಯದ್ದು ಅಂತ ಪ್ರಕಟ ಆಗಬೇಕು. ಅದಕ್ಕೋಸ್ಕರ ಭಗವಂತ ಸುಮ್ಮನೆ ಇದ್ದ. ಮುಂದೆ ಬಂದು ಹೇಳ್ತಾನೆ, ಬ್ರಾಹ್ಮಣರ ಮಹತ್ವ ಏನು ಅನ್ನೋದನ್ನು ಭಗವಂತ ಕೊಂಡಾಡ್ತಾನೆ. ನಾವೆಲ್ಲ ಈಗಿನ ಕಾಲದಲ್ಲಿ ಯಾಕೋ ಬ್ರಾಹ್ಮಣರಾಗಿ ಹುಟ್ಟಿದ್ವಿ ಅಂತ ನಮಗನ್ಸುತ್ತೆ. ಯಾಕೆ ಬ್ರಾಹ್ಮಣರೇ ಅವರಿಗೆ ಯಾಕೆ ಚಾತುರ್ಮಾಸ್ಯ, ಅವರಿಗೆ ಏಕಾದಶಿ ಉಪವಾಸ, ಅವರಿಗೆ ಈ ಭಾಗವತ ಶ್ರವಣ, ಇದೆಲ್ಲ ಕಟ್ಟುಪಾಡುಗಳು ಬ್ರಾಹ್ಮಣರಿಗೆ ಇರೋದು. ಆದ್ದರಿಂದಾಗಿ ಬೇರೆಯವರು ಹಾಕಿ ಹುಟ್ಟಿದ್ರೆ ಆರಾಮಾಗಿರ್ತಿದ್ವಿ, ಬ್ರಾಹ್ಮಣರಾಗಿ ಹುಟ್ಟಿ ಇನ್ನಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ ಅಂತ ಅಂದ್ಕೊಳ್ತೇವೆ. ಭಗವಂತ ಹೇಳ್ತಾನೆ, ನಾನು ಲಕ್ಷ್ಮೀಪತಿಯಾದದ್ದು ಬ್ರಾಹ್ಮಣರ ಪಾದ ಸೇವೆಯಿಂದ ಅಂತ ಪರಮಾತ್ಮ ಹೇಳ್ತಾನೆ. ಅದೇನು ಅಷ್ಟು ಮಹತ್ವ? ಆ ಬ್ರಾಹ್ಮಣರು ಅನ್ನ ಆಹಾರಾದಿಗಳನ್ನು ಬಿಟ್ಟು ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ಯಾವತ್ತೂ ಸಾಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಾರೆ. ಅಂತಹ ಬ್ರಾಹ್ಮಣರ ಪಾದ ಪೂಜೆಯನ್ನು ಮಾಡಿದ್ರಿಂದಾಗಿ ನಾನು ಇವತ್ತು ಲಕ್ಷ್ಮೀಪತಿಯಾಗಿದ್ದೇನೆ ಅಂತ ಭಗವಂತ ಹೇಳ್ತಾನೆ. ಹಾಗಾದರೆ ಯಾರು ಬ್ರಾಹ್ಮಣರ ಜ್ಞಾನಿಗಳ ಪೂಜೆಯನ್ನು ಮಾಡ್ತಾ ಇದ್ದಾರೋ ಅಂಥವರಿಗೆ ತಾನಾಗೇ ಲಕ್ಷ್ಮೀಪತಿತ್ವ ಬರುತ್ತೆ. ಎಲ್ಲರೂ ಕೂಡ ಲಕ್ಷ್ಮೀ ದೃಷ್ಟಿ ನಮ್ಮ ಮೇಲೆ ಬೀಳಲಿ ಅಂತ ಕಾಯ್ತಾ ಇರ್ತಾರೆ. ಭಾಗವತ ಅದನ್ನೇ ಹೇಳುತ್ತೆ, ಮನಕಾಮನೆಯ ನಮ್ಮ ಕಾಮನೆಗಳಿದೆ ಅದೆಲ್ಲವನ್ನೂ ಕೂಡ ಪೂರೈಸ್ತಾ ಬಾ ಅಂತ. ಅವಳ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು ಅಂತ ನಾವು ಕೇಳ್ತಾ ಇರ್ತೇವೆ. ಹಾಗೆಯೇ ಆ ಲಕ್ಷ್ಮೀದೇವಿ ಇಂತಹ ಒಂದು ವೈಶಿಷ್ಟ್ಯವನ್ನು ಹೊಂದಿದ್ದಾಳೆ. ಆ ಲಕ್ಷ್ಮೀದೇವಿಗೆ ಪತಿಯಾದದ್ದು ಪರಮಾತ್ಮ ಹೇಗೆ? ಬ್ರಾಹ್ಮಣರ ಸೇವೆಯಿಂದ ಅಂತೆ. ನಾವು ಬ್ರಾಹ್ಮಣರು ಬಂದರೆ ಹೊರಗಡೆಯಿಂದನೇ ಬಂದಿದ್ದಾರೆ ಅಂತ ಗೊತ್ತಾಯಿತು ಅಂತಂದರೆ ಒಳಗಡೆಯಿಂದ ಬಾಗಿಲೇ ತೆಗೆಯಲ್ಲ ನಾವು. ಭಗವಂತ ಹೇಳ್ತಾ ಇದ್ದಾನೆ, ಜ್ಞಾನಿಗಳು ಬಂದಿದ್ದಾರೆ ಅಂತಂದರೆ ಅವರನ್ನು ಗೌರವಿಸಬೇಕು. ನೀವು ಗೌರವಿಸಿಲ್ಲ, ಆದ್ದರಿಂದಾಗಿ ನಿಮ್ಮ ಸ್ವಭಾವ ಅಂತಹ ಅಜ್ಞಾನ ಇದೆ, ಆ ಅಜ್ಞಾನ ಎಂಬತಕ್ಕಂಥದ್ದು ನಾಶ ಆಗಬೇಕಾಗಿತ್ತು. ಅದಕ್ಕೋಸ್ಕರ ಶಾಪ ಎಂಬತಕ್ಕಂಥದ್ದು ನಿಮಗೆ ಪ್ರಾಪ್ತವಾಗಬೇಕಾಗಿತ್ತು ಅಂತ ಪರಮಾತ್ಮ ತಡವಾಗಿ ಬಂದ ಅಂತ. ಈ ಕಥೆ ನಮ್ಮ ಕಥೆ ಅಂತ. ಜಯ ವಿಜಯರು ದ್ವಾರಪಾಲಕರು, ಅವರಿಗೆ ಸನಕಾದಿಗಳಿಂದ ಶಾಪ ಬಂತು. ನಾವು ದ್ವಾರಪಾಲಕರಂತೆ ಇದ್ದೇವೆ, ನಮಗೂ ಸನಕಾದಿಗಳಿಂದ ಅಥವಾ ಸನಕಾದಿಗಳು ಆಚರಣೆ ಮಾಡಿರ್ತಕ್ಕಂಥ ಧರ್ಮಾಭಿಮಾನಿ ದೇವತೆಗಳಿಂದ ಶಾಪ ಬರುತ್ತೆ ಅಂತ. ನಾವು ಕೂಡ ದ್ವಾರಪಾಲಕರಾಗಿದ್ದೇವೆ. ಎಲ್ಲಿ ನಾವು ದ್ವಾರಪಾಲಕರಾಗಿದ್ದೇವೆ? ನಾವು ದ್ವಾರಪಾಲಕರಲ್ಲ, ನಾವು ಮನೆ ಯಜಮಾನರು ಅಂತ ಅಂದ್ಕೊಂಡ್ರೆ ಮನೆ ಯಜಮಾನರೂ ಹೌದು, ದ್ವಾರಪಾಲಕರು ನಾವೇ ಅಂತ. ಯಾವ ದ್ವಾರಗಳು? ಕಣ್ಣು ಎಂಬತಕ್ಕಂತಹ ದ್ವಾರ, ಕಿವಿ ಎಂಬುವಂತಹ ದ್ವಾರ, ಮೂಗು ಎಂಬುವಂತಹ ದ್ವಾರ, ಮತ್ತೆ ಬಾಯಿ ಎಂಬತಕ್ಕಂತಹ ದ್ವಾರ ಅಂತ. ಹೀಗೆ 7 ದ್ವಾರಗಳು ನಮ್ಮ ಮುಖದಲ್ಲಿರ್ತಕ್ಕಂಥವುಗಳು. ಈ 7 ದ್ವಾರಗಳಿಗೆ ನಾವು ಪಾಲಕರಾಗಿದ್ದೇವೆ. ಪಾಲಕರಾಗಿದ್ದುಕೊಂಡು ಏನು ಮಾಡ್ತಾ ಇದ್ದೇವೆ? ಸನಕಾದಿಗಳನ್ನು ತಡಿತೇವೆ. ಸನಕಾದಿಗಳು ಅಂದರೆ ಏನು ಅಂತಂದರೆ, ಸನಕಾದಿಗಳು ಧರ್ಮವನ್ನು ಅನುಷ್ಠಾನ ಮಾಡಿದವರು, ಧರ್ಮದ ಪ್ರತೀಕ ಅಂತ. ನಾವು ಈ ಕಣ್ಣು, ಕಿವಿ, ಮೂಗು, ಬಾಯಿ ಈ ದ್ವಾರಗಳಿಂದ ಧರ್ಮ ನಡೆಯದ ಹಾಗೆ ನಾವು ತಡಿತಾ ಇದ್ದೇವೆ. ಏಕಾದಶಿ ದಿವಸ ಭಾನುವಾರ ರಜೆ ಇದೆ, ಮಕ್ಕಳಿಗೂ ರಜೆ, ಅಪ್ಪ ಅಮ್ಮ ಇಬ್ಬರಿಗೂ ರಜೆ. ಹಾಗಾದರೆ ಏನು ಮಾಡೋಣ ಅಂತಂದರೆ ನಾವೇನು ಹೇಳ್ತೇವೆ? ಗೋವರ್ಧನಗಿರಿ ಕೃಷ್ಣನ ಸನ್ನಿಧಾನದಲ್ಲಿ ಶ್ರೀಪಾದಂಗಳವರ ಸಾನ್ನಿಧ್ಯದಲ್ಲಿ ಭಾಗವತ ಇದೆ ಅಂತಂದರೆ, ಅಯ್ಯೋ ಭಾಗವತ ಇನ್ನು ಯಾವತ್ತಾರೂ ನಡೆಯುತ್ತೆ, ಇವತ್ತು ಎಲ್ರಿಗೂ ರಜಾ ಸಿಕ್ಕಿದೆ, ಆದ್ದರಿಂದ ಎಲ್ಲಾದರೂ ಪಿಕ್ನಿಕ್ ಹೋಗೋಣ ಅಥವಾ ಬೇರೆ ಯಾವುದಾದ್ರೂ ವಂಡರ್ಲಾ ಮೊದಲಾಗಿರ್ತಕ್ಕಂಥದ್ದಕ್ಕೆ ಹೋಗೋಣ ಅಂತ ಹೋಗ್ತೇವೆ. ಹಾಗಾದರೆ ಕಣ್ಣಿರೋದು ಒಳ್ಳೆಯ
ಮೂರ್ತಿಯನ್ನು ದರ್ಶನ ಮಾಡಲಿಕ್ಕೆ, ಜ್ಞಾನಿಗಳನ್ನು ದರ್ಶನ ಮಾಡಲಿಕ್ಕೋಸ್ಕರ. ಆದರೆ ನಾವೇನು ಮಾಡ್ತೇವೆ, ಇಂತಹ ಅವಕಾಶ ಇದೆ ಅಂತಂದರೆ ಆ ಸನಕಾದಿಗಳನ್ನು ಹೇಗೆ ಜಯ ವಿಜಯರು ತಡೆದ್ರೋ ನಾವು ಜಯ ವಿಜಯರ ಸ್ಥಾನದಲ್ಲಿದ್ದುಕೊಂಡು ಕಣ್ಣಿನಿಂದ ಒಳ್ಳೆಯ ಸುಂದರ ಮೂರ್ತಿಯನ್ನು, ಜ್ಞಾನಿಗಳನ್ನು ನೋಡುವಂತಹ ಅವಕಾಶವನ್ನು ನಾವೇ ತಡಿತೇವೆ. ಹಾಗಾದರೆ ಇಲ್ಲಿಯೂ ಸನಕಾದಿಗಳನ್ನು ತಡೆಯುವಂಥ ವ್ಯಾಪಾರ ನಡೀತು. ಹಾಗೆ ಕಿವಿಯಿಂದ ಒಳ್ಳೆಯ ವಿಷಯವನ್ನು ಕೇಳಬೇಕು ಅಂತಂದರೆ ಯಾವಾಗಲೂ ಇವತ್ತಿನ ಕಾಲದಲ್ಲಿ ಎಲ್ಲರೂ ಕಿವಿಗೆ ಹಾಕ್ಕೊಂಡು ಹೋಗೋವ್ರೆ. ಹಾರನ್ ಮಾಡಿದ್ರೆ ಯಾರಿಗೂ ಕೇಳಿಸಲ್ಲ, ಗುದ್ದಿದ ಮೇಲೆ ಗೊತ್ತಾಗೋದವ್ರಿಗೆ, ಓ ನಮಗೆ ಗುದ್ದಿದ್ರು ಅಂತ. ಆದರೆ ಅದೇ ಕೇಳಲಿಕ್ಕೆ ನಮಗೆ ದೇವರು ಕಿವಿ ಕೊಟ್ಟಿದ್ದಾನೆ. ಏನು ಕೇಳ್ತೇವೆ? ಯಾವುದೋ ಶ್ರೀಪಾದಂಗಳವರ ಜ್ಞಾನಿಗಳ ಪ್ರವಚನವನ್ನು ನಾವು ಕೇಳೋದಿಲ್ಲ. ಯಾವುದೋ ಈಗಿನ ಕಾಲದಲ್ಲಿ ಅದಕ್ಕೆ ಅರ್ಥ ಇಲ್ಲ, ಅದಕ್ಕೊಂದು ರಾಗ ಇಲ್ಲ, ಅದಕ್ಕೊಂದು ತಾಳ ಇಲ್ಲ, ಏನೇನೋ ಹೇಗೆಗೋ ಕುಣಿತಾರೆ, ಅದನ್ನು ಹಾಕ್ಕೊಂಡು ಕೇಳ್ತಾ ಇರ್ತಾರೆ. ಹಾಗಾದರೆ ನಾವೇನು ಮಾಡ್ತೇವೆ? ನಮ್ಮ ಈ ಸಂಸಾರದ ಬಿಡುಗಡೆಗೆ ಕಾರಣವಾಗಿರ್ತಕ್ಕಂತಹ ಭಗವಂತನ ಮಹಿಮೆ, ಶ್ರುತಂ ಹರತಿ ಪಾಪಾನಿ, ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆಯುವುದು, ಇಂತಹ ದುಃಖ ಪರಿಹಾರಕವಾಗಿರ್ತಕ್ಕಂತಹ ಪರಮಾತ್ಮನ ಮಹಿಮೆಯನ್ನು ಕೇಳಲಿಕ್ಕೆ ಕಿವಿಯಲ್ಲಿ ಅವಕಾಶ ಕೊಡದೆ ನಾವು ತಡಿತಾ ಇದ್ದೇವೆ. ಹಾಗಾದರೆ ದ್ವಾರಪಾಲಕರಾಗಿ ಅಲ್ಲೂ ಕೆಲಸ ಮಾಡ್ತೇವೆ. ಈಗಂತೂ ವ್ರತಕಾಲ ಸದ್ಯ ಇವತ್ತಿಗೆ ಮುಗೀತು. ಮಠಕ್ಕೆಲ್ಲಾದರೂ ಊಟಕ್ಕೆ ಹೋಗೋಣ ಅಂತಂದರೆ ಬೇಡ, ನಾಳೆಯಿಂದ ಹೋಗೋಣ ಅಂತೇವೆ. ಯಾಕೆ? ಇಷ್ಟು ದಿವಸ ವ್ರತ ಇತ್ತಲ್ಲ. ಹಾಗಾದರೆ ದೇವರಿಗೆ ಅರ್ಪಿತವಾಗಿರ್ತಕ್ಕಂತಹ ನೈವೇದ್ಯ ಅದನ್ನು ಸ್ವೀಕಾರ ಮಾಡೋಣ, ಇವತ್ತಲ್ಲ ನಿನ್ನೆ ತನಕ ನಾಳೆಯಿಂದ ಅಂತ. ಹೀಗೆ ಆ ದೇವರಿಗೆ ಅರ್ಪಿತವಾಗಿರ್ತಕ್ಕಂಥ ನೈವೇದ್ಯ ಅಂತಂದರೆ ನಾವು ಮಠಕ್ಕೂಟಕ್ಕೆ ಬರಲ್ಲ. ಹಾಗಾದರೆ ಬಾಯಿಂದ ಪವಿತ್ರವಾದ ಆಹಾರ ಒಳಗೆ ಹೋಗಬೇಕು ಅಂತಂದರೆ ಅದನ್ನು ನಾವು ತಡಿತೇವೆ. ಮೂಗಿನಿಂದ ಭಗವಂತನಿಗೆ ಅರ್ಪಣೆ ಮಾಡಿರ್ತಕ್ಕಂತಹ ಪರಿಮಳಯುಕ್ತವಾದ ತುಳಸಿ, ಗಂಧ, ಪುಷ್ಪಗಳನ್ನು ಆಗ್ರಹಣ ಮಾಡಲಿಕ್ಕೆ ಇಲ್ಲ, ಸೆಂಟ್ ಹಾಕ್ಕೊಳ್ತೇವೆ ಅಂತೇವೆ. ಹೀಗೆ ಮೂಗಿನಿಂದ, ಬಾಯಿಂದ, ಕಿವಿಯಿಂದ, ಕಣ್ಣಿನಿಂದ ಏನೇನು ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಅವಕಾಶ ಇದೆಯೋ ಅದೆಲ್ಲ ಸನಕಾದಿಗಳಂತೆ ಧರ್ಮದ ಪ್ರತೀಕಗಳು. ಅವುಗಳು ಬಂದರೆ ನಾವು ತಡಿತಾ ಇದ್ದೇವೆ. ಹಾಗಾದ್ರೆ ನಮಗೇನಾಗುತ್ತೆ? ಆ ಜಯ ವಿಜಯರಿಗೆ ಹೇಗೆ ಸನಕಾದಿಗಳಿಂದ ಶಾಪ ಬಂತೋ ನಮಗೂ ಶಾಪ ಬಂದಿದೆ. ಆದ್ದರಿಂದ ನಾವೀಗ ರಾಕ್ಷಸರಂತೆ ಇದ್ದೇವೆ. ಆಗಿನ ಕಾಲದಲ್ಲೇನೋ ರಾಕ್ಷಸರು ಅಂತಂದರೆ ಅವರ ವಿಕಾರ ರೂಪವನ್ನು ಹೇಳ್ತಾ ಇದ್ರು. ಈಗಿನ ಕಾಲದಲ್ಲಿ ರಾಕ್ಷಸರು ಅಂದರೆ ಸೌಮ್ಯ ರೂಪ, ವಿಕಾರ ಮನಸ್ಸಷ್ಟೇ. ಆದ್ದರಿಂದ ನಾವು ಈಗ ಆ ರಾಕ್ಷಸರಂತೆ ಇದ್ದೇವೆ. ಆ ಶಾಪ ನಮಗೆ ತಟ್ಟಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಹಾಗಾದರೆ ಆ ಶಾಪ ವಿಮೋಚನೆ ಆಗಬೇಕು ಅಂತಂದರೆ ಅವರೇನು ಮಾಡಿದ್ದು? 3 ರೂಪಗಳಲ್ಲಿ ಭಗವಂತನಲ್ಲಿ ಬೇಡಿದ್ರು. ಏನಂತ? ನಾವು ಸಾಯ್ಬೇಕಾದ್ರೆ ಕಣ್ಮುಂದೆ ನೀನೇ ಬರಬೇಕು ಅಂತ. ಹಾಗೆ ನಾವು ಆ ಭಗವಂತನಲ್ಲಿ ಬೇಡಬೇಕು. ನಾವು ಸಾಯ್ಬೇಕಾದ್ರೂ ಕೂಡ ನಿನ್ನ ಮೂರ್ತಿಯೇ ನಮ್ಮ ಕಣ್ಣು ಮುಂದೆ ಬರಬೇಕು. ಆಚಾರ್ಯ ಹೇಳ್ತಾರೆ, ಸಾಯ್ಬೇಕಾದ್ರೆ ಸುಲಭವಾಗಿ ಭಗವಂತನ ನಾಮವೇ ನಮ್ಮ ನೆನಪಿಗೆ ಬರೋದಿಲ್ಲ. ಸಂತತಂ ಚಿಂತೆಯ ಅನಂತಂ ಅಂತಕಾಲೇ ವಿಶೇಷತಃ. ನಿರಂತರವಾಗಿ ಭಗವಂತನ ಮಹಿಮೆಯನ್ನು ಶ್ರವಣ ಮಾಡ್ತಾ ಇದ್ದರೆ ನಮಗೆ ಭಗವಂತನನ್ನು ಅಂತ್ಯಕಾಲದಲ್ಲಿ ಸ್ಮರಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅದನ್ನು ನಿರಂತರವಾಗಿ ಭಾಗವತ ಶ್ರವಣ ಮಾಡ್ತಾ ಇರು. ಈ ರಾಕ್ಷಸ ಪ್ರವೃತ್ತಿ ಇದೆಯಲ್ಲ ಮಾನವ ದೇಹದಲ್ಲಿ, ಅದನ್ನು ಕಳ್ಕೊಳ್ಳಿಕ್ಕೆ ಅಂತ ಭಾಗವತ ಸಂದೇಶವನ್ನು ನೀಡ್ತಾ ಇದೆ. ಮುಂದೆ ಸ್ವಾಯಂಭವ ಮನುವಿನ ಚರಿತ್ರೆಯನ್ನು ವರ್ಣನೆ ಮಾಡ್ತಾ ಅಲ್ಲಿ ದೇವಹೂತಿ, ಕರ್ದಮ ಪ್ರಜಾಪತಿಗಳ ಕಥೆಯನ್ನು ವರ್ಣನೆ ಮಾಡ್ತಾರೆ. ಈ ದೇವಹೂತಿಯ ಕಥೆಯನ್ನು ವರ್ಣನೆ ಮಾಡುವ ಮೂಲಕ ಮಹಿಳೆಯರಿಗೆಲ್ಲ, ಕನ್ಯಕೆಯರಿಗೆಲ್ಲ ಒಂದು ವಿಶಿಷ್ಟವಾದ ಸಂದೇಶವನ್ನು ಭಾಗವತ ನೀಡ್ತಾ ಇದೆ. ಇವತ್ತಿನ ಕಾಲದಲ್ಲಿ ವಲ್ಲೇನ ವೈದಿಕ ಗಂಡನ ಅಂತ ಅವತ್ತು ದಾಸರೇನು ಹೇಳಿದ್ದಾರೆ, ಅದನ್ನು ಸ್ವಲ್ಪವೂ ಕೂಡ ತಪ್ಪದ ಹಾಗೆ ಪರಿಪಾಲನೆ ಮಾಡ್ತಾ ಇದ್ದಾರೆ. ಮದುವೆ ಆಗದಿದ್ರೂ ಪರವಾಗಿಲ್ಲ, ಜುಟ್ಟು ಬಿಟ್ಟಂತಹ ಸಂಧ್ಯಾವಂದನೆ, ದೇವ್ರ ಪೂಜೆ ಮಾಡ್ತಕ್ಕಂತಹ ಗಂಡನ ವಲ್ಲೇನ ಅಂತ ಹೇಳ್ತಾ ಇದ್ದಾರೆ. ಅವರಿಗೂ ಭಾಗವತ ಒಂದು ಸಂದೇಶವನ್ನು ಕೊಡ್ತಾ ಇದೆ. ಆ ದೇವಹೂತಿ ಕಪಿಲನನ್ನು ಮಗನನ್ನಾಗಿ ಪಡೆದು ಆ ಕಪಿಲನ ಹತ್ರ ಒಂದು ಮಾತು ಹೇಳ್ತಾಳೆ. ಏನಂತ ಹೇಳ್ತಾಳೆ ಅಂತಂದರೆ, ನಿತರಾಂ ವಿಣ್ಣ ನಿರ್ವಿಣ್ಣ ನಿತರಾಂ ಭೂಮನ್ ಅಸದಿಂದ್ರಿಯ ತರ್ಪಣಾತ್ ಅಂತ. ಇಷ್ಟು ದಿನಗಳ ಕಾಲ ನಾನು ಈ ದೇಹವನ್ನು ವ್ಯರ್ಥ ಮಾಡಿಕೊಂಡೆ ಅಂತ. ಆ ದೇವಹೂತಿ ನಮ್ಮನ್ನು ಕುರಿತು ಹೇಳ್ತಕ್ಕಂಥ ಮಾತು. ನಿರ್ವಿಣ್ಣ ನಿತರಾಂ ಭೂಮನ್ ಅಸದಿಂದ್ರಿಯ ತರ್ಪಣಾತ್. ನಾವು ಅಂದ್ಕೊಂಡಿದ್ದೇವೆ ಈ ಸಂಸಾರ ಎಂಬತಕ್ಕಂಥದ್ದು ನಮ್ಮ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಇಂದ್ರಿಯಗಳಿಗೂ ಕೂಡ ಆನಂದವನ್ನು ಕೊಡಲಿಕ್ಕೋಸ್ಕರ ಇರತಕ್ಕಂಥದ್ದು ಅಂತ. ದೇವಹೂತಿ ತನ್ನ ಜೀವನವನ್ನು ಎಲ್ಲಿಯೂ ಕೂಡ ಸುಖಕ್ಕೋಸ್ಕರ ಕಳಿಲೇ ಇಲ್ಲ. ಬಾಲ್ಯಾವಸ್ಥೆಯಲ್ಲಿ ರಾಜನ ಮನೆಯಲ್ಲಿದ್ದವಳು, ಸ್ವಯಂಭುವ ಮನುವಿನ ಮಗಳಾಗಿದ್ದೆ ಅರಮನೆಯಲ್ಲಿ ಇದ್ದವಳು. ಅರಮನೆಯಲ್ಲಿ ನಮ್ಮ ಮನೆಯಲ್ಲಿ ಇಲ್ಲದೇ ಇರತಕ್ಕಂಥ ವ್ಯವಸ್ಥೆ.
ನಮ್ಮಲ್ಲಿ ಎಲ್ಲಾದರೂ ಪ್ರವಚನ ಇರುತ್ತೇನೋ? ಇಲ್ಲ, ನಾವೆಲ್ಲ ಮಠದಲ್ಲೇ ಇಡಿಸೋದು, ಅಲ್ಲೇನೆ ನಾವೆಲ್ಲ ಮಾಡೋದು. ನಾವೇನಾದರೂ ಪ್ರವಚನಕ್ಕೆ ಪ್ರಾಯೋಜಕರಾಗ್ತೇವೆ ಅಂತಂದರೆ ಮನೆಯಲ್ಲಲ್ಲ, ಮಠದಲ್ಲೇನೆ. ಆದರೆ ಸ್ವಯಂಭುವ ಮನುವಿನ ಮನೆಯಲ್ಲಿ ನಾರದರು ಬಂದರೂ ಪ್ರವಚನ ಮಾಡ್ತಾ ಇದ್ರಂತೆ. ಆಡಿಯನ್ಸ್ ಯಾರು? ನಮ್ಮಲ್ಲೆಲ್ಲ ಪ್ರವಚನ ಮಾಡ್ತೇವೆ ಅಂತಂದರೆ ನಮ್ಮ ಹೆಂಡತಿ ಮಕ್ಕಳೆಲ್ಲ ಹೊರಗೋಗಿರ್ತಾರೆ, ಅದರಿಂದ ಮತ್ತೆ ಉಳಿದವರೇ ಬಂದು ಕೇಳಬೇಕು. ಆದರೆ ಅಲ್ಲಿ ಹಾಗಲ್ಲ. ಸ್ವಯಂಭವನು, ಶತರೂಪಾದೇವಿ, ದೇವಹೂತಿ, ಆಕೂತಿ, ಪ್ರಸೂತಿ ಇವರೆಲ್ಲ ಕೂತ್ಕೊಂಡು ಆ ನಾರದರ ಪ್ರವಚನವನ್ನು ಕೇಳಬೇಕಂತೆ. ಹೀಗೆ ಅರಮನೆಯಲ್ಲಿದ್ದಾಗ ಭಗವಂತನ ಮಹಿಮೆಯನ್ನು ಶ್ರವಣ ಮಾಡಿದವಳು, ಭಗವದ್ಭಕ್ತರಾದಂಥ ಕರ್ದಮ ಪ್ರಜಾಪತಿಗಳ ಮಹಿಮೆಯನ್ನು ಶ್ರವಣ ಮಾಡಿದವಳು, ಆ ಭಗವದ್ಭಕ್ತರಾದ ಕರ್ದಮ ಪ್ರಜಾಪತಿಗಳೇ ತನ್ನ ಗಂಡನಾಗಬೇಕು ಅಂತ ಬಯಸಿದವಳು. ಇವತ್ತಿನ ಕಾಲದಲ್ಲಿ ಸಿಟಿಲಿದ್ದವರು ಎಲ್ಲಾದರೂ ಹಳ್ಳಿಗೆ ಹೋಗಿ ಆ ಹಳ್ಳಿ ಹುಡುಗನನ್ನು ಮದುವೆ ಮಾಡ್ಕೋಬೇಕು ಅಂತಂದರೆ ಆ ಹಳ್ಳಿ ಗುಗ್ಗು ಬೇಡ ನನಗೆ ಅಂತ, ಅವನಿಗೆ ಬೇಕಾದ ಎಲ್ಲ ಸೌಲಭ್ಯ ಇರಬಹುದು, ಆದರೂ ನಾನು ಹಳ್ಳಿಯಲ್ಲಿ ಹೋಗಿ ವಾಸ ಮಾಡಲಿಕ್ಕೆ ಒಪ್ಪೋದಿಲ್ಲ ಅಂತ. ನಾವೇನು ಅರಮನೆಯಲ್ಲಿ ಬದುಕಿರೋದಿಲ್ಲ. ದೇವಹೂತಿ ಅರಮನೆಯಲ್ಲಿ ಬದುಕಿದವಳು. ಅಂಥವಳು ಕರ್ದಮ ಪ್ರಜಾಪತಿಗಳನ್ನು ಮದುವೆ ಮಾಡಿಕೊಂಡು ಎಲ್ಲಿರ್ತಾಳೆ? ಬೇಕಾದಷ್ಟು ವ್ಯವಸ್ಥೆಯನ್ನು ಮಾವ ಮಾಡಿಕೊಡ್ಲಿಕ್ಕೆ ಸಿದ್ಧನಾಗಿದ್ದ. ಆದರೆ ಕರ್ದಮ ಪ್ರಜಾಪತಿಗಳು ಸ್ವಯಂಭವ ಮನುವಿನಿಂದ ಒಂದು ಬಿಡುಕಾಸು ಅವರು ವರದಕ್ಷಿಣೆಯನ್ನು ಕೇಳೋದಿಲ್ಲ. ಒಂದು ವರದಕ್ಷಿಣೆ ಕೇಳ್ತಾರೆ. ಏನು ವರದಕ್ಷಿಣೆ? ನಾವೆಲ್ಲ ಹೇಳ್ತೇವಲ್ಲ, ಈಗಿನ ಕಾಲದಲ್ಲಿ ಅಪ್ಪ ಅಮ್ಮಂದರು ಮಾತಾಡ್ಕೊಳ್ಳೋದಿದೆ, ಆಮೇಲೆ ಹುಡುಗ ಹುಡುಗಿ ಮಾತಾಡಬೇಕು ಅಂತ. ಇದು ಪ್ರಾರಂಭ ಆದದ್ದು ಎಲ್ಲಿ ಗೊತ್ತಾ? ಕರ್ದಮ ಪ್ರಜಾಪತಿಗಳ ವಿವಾಹ ಕಾಲದಲ್ಲಿ. ಕರ್ದಮ ಪ್ರಜಾಪತಿಗಳು ಹೇಳ್ತಾರೆ, ನಾನು ಸ್ವಲ್ಪ ಹತ್ರ ಹುಡುಗಿ ಹತ್ರ ಮಾತಾಡಬೇಕು ಅಂತ. ಅಂದರೆ ಈಗಿನ ಕಾಲದಲ್ಲಿ ಹುಡುಗ ಹುಡುಗಿಯರು ಪರಸ್ಪರ ಮಾತಾಡ್ಕೊಳ್ತಕ್ಕಂಥದ್ದು ಅಂತ. ಆ ದೇವಹೂತಿಯಲ್ಲಿ ಕರ್ದಮ ಪ್ರಜಾಪತಿಗಳು ಏನು ಕೇಳಿದ್ರು? ನಿಮ್ಮ ಆದಾಯ ಎಷ್ಟು, ನಿಮ್ಮ ಆಕಾಂಕ್ಷೆಗಳ ಆಸೆಗಳೇನು, ಇದು ಯಾವುದನ್ನು ಕೇಳೋದಿಲ್ಲ. ಅವ್ರು ಹೇಳ್ತಾರೆ, ನನ್ನ ಒಂದು ಒಪ್ಪಂದಕ್ಕೆ ನೀನು ಒಪ್ತೀಯಾ ಅಂತಂದರೆ ನಾನು ವಿವಾಹ ಮಾಡ್ಕೊಳ್ತೇನೆ, ಇದು ಮುಂದೆ ಗಲಾಟೆ ಆಗಬಾರ್ದು, ಆದ್ದರಿಂದ ಮೊದಲು ಈ ಒಪ್ಪಂದಕ್ಕೆ ನಿನ್ನ ಒಪ್ಪಿಗೆ ಇದೆಯೋ ಇಲ್ಲೋ ಹೇಳು ಅಂತ. ಇನ್ನೂ ಮದುವೆ ಆಗಿಲ್ಲ, ಆಗಲೇ ಆ ಕರ್ದಮ ಪ್ರಜಾ ಹೇಳ್ತಾ ಇದ್ದಾರೆ, ನಾನು ವಿವಾಹಿತನಾದ ಮೇಲೆ, ಮಕ್ಕಳನ್ನು ಪಡೆದ ಮೇಲೆ ನಾನು ಸನ್ಯಾಸವನ್ನು ಸ್ವೀಕಾರ ಮಾಡುವವನು, ಒಪ್ಪೋದಾದರೆ ಮದುವೆ ಮಾಡ್ಕೊಳ್ತೇನೆ, ಇಲ್ಲ ಅಂದರೆ ಇಲ್ಲ ಅಂತ. ಇನ್ನೂ ನಿಶ್ಚಯ ತಾಂಬೂಲವೇ ಆಗಿಲ್ಲ, ಅಷ್ಟರೊಳಗೇನೆ ಸನ್ಯಾಸದ ಮಾತಾಡ್ತಾರೆ ಅಂತಂದರೆ ಇನ್ನು ಮದುವೆ ಆದಮೇಲೆ ಹೆಂಗಿರ್ತಾರೋ ಏನೋ ಅಂತ ಯಾರೂ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ದೇವಹೂತಿ ಅವರನ್ನು ಒಪ್ಕೊಂಡಿದ್ದಾಳೆ. ಹೀಗೆ ಆ ದೇವಹೂತಿ ಎಂಬತಕ್ಕಂಥವಳು ಕರ್ದಮ ಪ್ರಜಾಪತಿಗಳ ಎಲ್ಲ ಕರಾರುಗಳಿಗೆ ಒಪ್ಪಿಕೊಂಡು ತನ್ನ ತಂದೆ ಕೊಡ್ತಕ್ಕಂತಹ ಯಾವ ಸಂಪತ್ತನ್ನು ಸ್ವೀಕಾರ ಮಾಡದೆ ಅವಳು ಕಾಡಿನಲ್ಲಿ ವಾಸ ಮಾಡಿದ್ಲು. ಹೇಗೆ ವಾಸ? ಇವತ್ತೆಲ್ಲ ನಮ್ಮ ಮನೆಯಲ್ಲಿ ನಾವೆಲ್ಲ ನೋಡಬೇಕು. ಏನಾದರೂ ಇವತ್ತು ರಾತ್ರಿ ಬರೋದು ಸ್ವಲ್ಪ ತಡವಾಗುತ್ತೆ ಅಂತಂದರೆ ಅಡಿಗೆ ಎಲ್ಲ ನಾನು ಸಿದ್ಧ ಮಾಡಿಟ್ಟಿರ್ತೇನೆ, ಆಮೇಲೆ ಬೀಗದ ಕೀ ತೆಗೆದುಕೊಂಡು ಹೋಗಿ ಕಾಲಿಂಗ್ ಬೆಲ್ ಮಾಡಬೇಡಿ, ಮತ್ತೆ ನನ್ನನ್ನು ಎಬ್ಬಿಸಬೇಡಿ, ಬೇಕಾದರೆ ತಿನ್ನಿ ಅಂತ ಹೇಳುವವರು ಇರ್ತಾರೆ. ಆದರೆ ಆ ದೇವಹೂತಿ ಅರಮನೆಯಲ್ಲಿ ಬೆಳೆದವಳು, ಕರ್ದಮ ಪ್ರಜಾಪತಿಗಳ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಹೇಗೆ ಮಾಡ್ತಾ ಇದ್ದಾಳೆ ಅಂತಂದರೆ ಕಣ್ಣಿಗೆ ಎಣ್ಣೆ ಹಾಕ್ಕೊಂಡು ಸೇವೆ ಮಾಡ್ತಾ ಇದ್ದಾಳಂತೆ. ಕರ್ದಮ ಪ್ರಜಾಪತಿಗಳು ಧ್ಯಾನ ಮಾಡ್ತಾ ಇದ್ರು. ಯಾವಾಗ ಅವರಿಗೆ ಈ ಪ್ರಪಂಚದ ಅರಿವು ಬರುತ್ತೆ ಅಂತ ಗೊತ್ತಿಲ್ಲ. ಆ ದೇವಹೂತಿ ಕರ್ದಮ ಪ್ರಜಾಪತಿಗಳು ತಿನ್ನೋ ತನಕ ತಿಂತಿರಲಿಲ್ಲ, ಮಲಗೋ ತನಕ ಮಲಗ್ತಿರ್ಲಿಲ್ಲಂತೆ. ಯಾವಾಗ ಹೇಳ್ತಾರೆ ಅವರ ಸೇವೆ ಮಾಡಬೇಕು ಅಂತ ಅಷ್ಟೂ ಹಾತರದು ಕೂತಿರ್ತಾ ಇತ್ತಿದ್ದಂತೆ. ಒಂದು ದಿವಸ ಬರೋದು ತಡ ಆಗುತ್ತಂದ್ರೆ ನಮ್ಮ ಹಣೆ ಬರ ಏನು ಅಂತ ಎಲ್ರಿಗೂ ಗೊತ್ತಿದೆ. ಹಾಗಿರ್ಬೇಕಾದ್ರೆ ದಿನ ಇಡೀ ಹೀಗೆ ಕಾಯ್ತಾ ಇದ್ಲು ಅಂತಂದರೆ ಆ ದೇವಹೂತಿಗೆ ಆ ಕರ್ದಮ ಪ್ರಜಾಪತಿಗೆ ಮೇಲೆ ಎಂತಹ ಪ್ರೀತಿ ಇತ್ತು ಅಂತ. ಇಂತಹ ಪ್ರೀತಿ ಬೇಕು ಅಂತ ಮುಂದೆ 7ನೇ ಸ್ಕಂದದಲ್ಲಿ ಧರ್ಮರಾಜನಿಗೆ ನಾರದರು ಉಪದೇಶ ಮಾಡಬೇಕಾದ್ರೆ ಪಾತಿವ್ರತ್ಯ ಧರ್ಮವನ್ನು ಉಪದೇಶ ಮಾಡಬೇಕಾದ್ರೆ ಹೇಳ್ತಾರೆ ಏನಂತ? ಸ್ತ್ರೀಣಾಂ ಪತಿದೇವಾನಾಂ ಅಂತ. ಪತಿ ದೇವ ಅಂತ ಭಾವಿಸಬೇಕು. ಈಗಿನ ಕಾಲದಲ್ಲೂ ಹೇಳ್ತಾರೆ ನಿಮ್ಮನ್ನು ದೇವರು ಅಂತ ಭಾವಿಸಿದ್ದೇನೆ, ಆದ್ದರಿಂದ ನೀವು ದೇವರಂತೆ ಮಾತೇ ಆಡಬೇಡಿ ಅಂತ. ಯಾಕೆ ದೇವರು ಮಾತಾಡಲ್ಲ ಅಂತ? ಹಾಗಲ್ಲ, ದೇವರು ಅಂತ ಭಾವಿಸಿ ಗೌರವವನ್ನು ಕೊಟ್ಟು ಆ ಪತಿಯಲ್ಲಿ ದೇವರ ಸನ್ನಿಧಾನ ಇದೆ ಎಂಬುದಾಗಿ ಭಾವಿಸಿಕೊಂಡು ಇದು ಗಂಡನ ಸೇವೆ ಅಲ್ಲ, ಗಂಡನ ಒಳಗಡೆ ಇರತಕ್ಕಂತಹ ಭಗವಂತನ ಸೇವೆ ಅಂತ ಆ ಮಹತ್ವವನ್ನು ತಿಳಿದು ಸೇವೆ ಮಾಡಿರ್ತಕ್ಕಂಥವಳು ದೇವಹೂತಿ. ಅರಮನೆಯಲ್ಲಿ ಬೆಳೆದವಳು, ಅನ್ನ ಆಹಾರಾದಿಗಳನ್ನು ಬಿಟ್ಟು ಇಂತಹ ಸೇವೆಯನ್ನು ಮಾಡ್ತಾಳೆ ಅಂತಂದರೆ ಇದರ ಫಲ ಏನು? ಕಪಿಲನಾಮಕ ಪರಮಾತ್ಮನನ್ನು ಮಗನಾಗಿ ಪಡೆಯುವಂತಹ ಭಾಗ್ಯ ಅವನಿಗೆ ಬಂತು. ಇವತ್ತೇನಾದರೂ ವೈದಿಕ ಗಂಡನನ್ನು ಮದುವೆ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ? ಶಾಸ್ತ್ರ ಓದಂಥ ಮಗ ಸಿಕ್ಬಿಡ್ತಾನಲ್ಲ ಅಂಥೇಳಿ ಅಂಥ ಮಗ ಬೇಡ ಅಂಥೇಳಿ. ದೇವರಂತೂ ಮಗ ಆಗಲ್ಲ ನಮಗೆ,
ಶಾಸ್ತ್ರವನ್ನಾದರೂ ಓದುವಂಥ ಮಗ ಸಿಗ್ತಾನಲ್ಲ ಅಂತಂದರೆ ಅದಕ್ಕೂ ನಾವು ಅವಕಾಶ ಕೊಡೋದಿಲ್ಲ. ಹಾಗಾದರೆ ದೇವಹೂತಿ ನಮಗೆಲ್ಲ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾಳೆ. ನಮ್ಮ ಜೀವನ ಹೇಗಿರಬೇಕು? ಬೇಕಾದಷ್ಟು ಸಂಪತ್ತುಗಳು ನಮಗಿರಬಹುದು, ಆದರೆ ಸಂಪತ್ತು ಅದು ಅನುಭವಿಸಲಿಕ್ಕೆ, ಆದರೆ ಅನುಭವಿಸಿರುವ ದೇಹ ಒಂದಲ್ಲ ಒಂದು ದಿವಸ ಹೋಗಿಬಿಡುತ್ತೆ. ಹಾಗಾದರೆ ನಾವು ಪಡ್ಕೊಳ್ಳೋದಿದೆಯಲ್ಲ ಅದು ಶಾಶ್ವತವಾದದ್ದನ್ನು ಪಡ್ಕೊಳ್ಬೇಕು. ಅವಳು ಭಗವಂತನ ಅನುಗ್ರಹವನ್ನು ಪಡೆಯಬೇಕು ಅಂತ ಭಗವಂತನನ್ನೇ ಮಗನನ್ನಾಗಿ ಪಡೆದಳು. ಅಷ್ಟು ಮಾತ್ರ ಅಲ್ಲ, ಇವತ್ತೆಲ್ಲ ಎಷ್ಟೋ ಜನರಿಗೆ ಮಕ್ಕಳು ಒಳ್ಳೆಯವರಾಗಿರ್ತಾರೆ, ಒಳ್ಳೆಯ ಶಾಸ್ತ್ರವನ್ನು ಅಧ್ಯಯನ ಮಾಡೋರು ಇರ್ತಾರೆ, ಆದರೆ ಅಪ್ಪ ಅಮ್ಮಂಗೆ ಮಕ್ಕಳಿಂದ ಪ್ರವಚನ ಕೇಳಬೇಕು ಅಂತ ಅನಿಸೋದೇ ಇಲ್ಲ. ಆದರೆ ದೇವಹೂತಿ ಮಗನಾದ ಕಪಿಲನಿಂದಲೇ ಅವಳು ಪ್ರವಚನವನ್ನು ಕೇಳಿದವಳು, ಉಪದೇಶವನ್ನು ಪಡೆದವಳು. ಈ ಭಾಗವತ ಹಿಂದೆ ಶ್ರೀಪಾದಂಗಳವರೊಂದು ಮಾತು ಹೇಳಿದ್ರು, ಭಾಗವತ ಎಂದು ಜ್ಞಾನ ಭಕ್ತಿ ವೈರಾಗ್ಯಗಳು ಇವುಗಳನ್ನು ಜೀವರಲ್ಲಿ ಚೆನ್ನಾಗಿ ಅಭಿವ್ಯಕ್ತವಾಗುವ ಹಾಗೆ ಬೇಕಾದಂಥ ಕಥೆಗಳನ್ನು ಹೇಳುವ ಮೂಲಕ ಆ ಅಭಿವ್ಯಕ್ತಿಗೆ ಕಾರಣವಾಗ್ತಾ ಇದೆ ಅಂತ. ಈ ದೇವಹೂತಿ ಕರ್ದಮ ಪ್ರಜಾಪತಿಗಳು ಅಂತಂದರೆ ಜ್ಞಾನ ಭಕ್ತಿ ವೈರಾಗ್ಯ ಇದರ ಮೂರ ಪ್ರತೀಕ. ಕರ್ದಮ ಪ್ರಜಾಪತಿಗಳಲ್ಲಿ ವೈರಾಗ್ಯ ಇತ್ತು, ಭಗವಂತನ ಜ್ಞಾನವೂ ಇತ್ತು. ದೇವಹೂತಿಯಲ್ಲಿ ಭಕ್ತಿ ಎಂಬತಕ್ಕಂಥದ್ದಿತ್ತು. ಹಾಗಾದರೆ ಭಕ್ತಿಯ ಪ್ರತೀಕ ದೇವಹೂತಿ, ಜ್ಞಾನ ವೈರಾಗ್ಯಗಳ ಪ್ರತೀಕ ಕರ್ದಮ ಪ್ರಜಾಪತಿಗಳು. ಜ್ಞಾನ ಭಕ್ತಿ ವೈರಾಗ್ಯ ಸೇರ್ತು ಅಂತಂದರೆ ಅಲ್ಲಿ ಭಗವಂತನ ದರ್ಶನ. ಆದ್ದರಿಂದ ಕಪಿಲನಾಮಕ ಪರಮಾತ್ಮನನ್ನು ಮಗನನ್ನಾಗಿ ಪಡೆದಿದ್ದಾರೆ ಎಂಬುದಾಗಿ ಯಾರಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ ಎಂಬತಕ್ಕಂಥದ್ದಿದೆಯೋ ಅವರಿಗೆ ಭಗವಂತ ಅನುಗ್ರಹ ಮಾಡಿಯೇ ಮಾಡುತ್ತಾನೆ ಎಂಬತಕ್ಕಂಥ ಸಂದೇಶವನ್ನು ಈ ದೇವಹೂತಿ ಕರ್ದಮ ಪ್ರಜಾಪತಿಗಳ ಕಥೆ ಎಂಬತಕ್ಕಂಥದ್ದು ನೀಡ್ತಾ ಇದೆ. ಆದ್ದರಿಂದಾಗಿ ನಾವು ಈಗಿನ ಕಾಲದಲ್ಲಿ ಕೊನೆ ಪಕ್ಷ ಏನು ಬಯಸಬೇಕು? ಕರ್ದಮ ಪ್ರಜಾಪತಿಗಳಂತಹ ತಪಸ್ವಿಗಳಲ್ಲ. 3 ಹೊತ್ತು ಸಂಧ್ಯಾವಂದನೆ ಮಾಡ್ತಾನೆ, ದೇವರ ಪೂಜೆ ಮಾಡ್ತಾನೆ. ಶಾಸ್ತ್ರ ಹೇಳುತ್ತೆ, ಕಪಿಲನಾಮಕ ಪರಮಾತ್ಮ ದೇವಹೂತಿಯನ್ನು ಕುರಿತು ಅಷ್ಟಾಂಗಗಳ ಬಗ್ಗೆ ವಿವರಣೆ ನೀಡುತ್ತಾನೆ. ಅದರಲ್ಲಿ ಪ್ರತಿಯೊಬ್ಬ ಗಂಡಸಿಗೂ ಒಂದು ಧರ್ಮ ಇದೆ ಅಂತ ಹೇಳ್ತಾನೆ. ಏನದು? ಪುರುಷಾರ್ಚನಂ, ದೇವರ ಪೂಜೆ. ಮನೆಯಲ್ಲಿ ದೇವರಿರ್ತಾರೆ, ಅಪ್ಪ ಮಗ. ಅಪ್ಪ ಹೇಳ್ತಾನೆ ಮಗನಿಗೆ ಇವತ್ತು ನೀ ಪೂಜೆ ಮಾಡು ಅಂತ, ಮಗ ಹೇಳ್ತಾನೆ ಅಪ್ಪನಿಗೆ ಇವತ್ತು ನೀ ಮಾಡು ಅಂತ. ಕಪಿಲನಾಮಕ ಪರಮಾತ್ಮ ಆ ದೇವಹೂತಿಯನ್ನು ಕುರಿತು ಉಪದೇಶ ಮಾಡಬೇಕು, ಅವನು ಪ್ರಶ್ನೆ ಕೇಳ್ತಾನೆ, ಅಪ್ಪನಿಗೆ ಮಗನಿಗೆ ಎಲ್ಲಾದರೂ ಇವತ್ತು ನೀವು ಊಟ ಮಾಡು, ಇವತ್ತು ನೀವು ಊಟ ಮಾಡು ಅಂತ ಏನಾದರೂ ನಾ ಮಾಡಲ್ಲ ಅಂತ ಎಲ್ಲಾದರೂ ಜಗಳ ಬಂದಿದೆಯಾ ಅಂತ. ಯಾವತ್ತೂ ಅಪ್ಪ ಮಕ್ಕಳಿಗೆ ಈ ವಿವಾದ ಬರಲೇ ಇಲ್ಲ. ಹಾಗಾದರೆ ನಾನು ಹೊಟ್ಟೆ ತುಂಬಲಿಕ್ಕೆ ನಾನು ಊಟ ಮಾಡ್ತೇನೆ, ನನ್ನ ಹೊಟ್ಟೆಗೆ ತುಂಬಲಿಕ್ಕೆ ಅಂತ. ಹಾಗೆ ನಾವು ಧರ್ಮವನ್ನು ಪೂರ್ಣ ಮಾಡಿಕೊಳ್ಬೇಕು ಅಂತಾದರೆ ಯಾರು ಪೂಜೆ ಮಾಡಬೇಕು? ಪ್ರತಿಯೊಬ್ಬನೂ ಕೂಡ ಪರಮಾತ್ಮನ ಪೂಜೆಯನ್ನು ಮಾಡಲೇಬೇಕು ಎಂಬತಕ್ಕಂಥ ಸಂದೇಶ. ಯಾರ್ಯಾರು ಊಟ ಮಾಡ್ತಾರೋ ಊಟ ಮಾಡುವವರೆಲ್ಲ ಅವರು ಭಗವಂತನ ಪೂಜೆ ಮಾಡಿದ್ರೇ ಅವರಿಗೆ ಊಟ ಮಾಡಲಿಕ್ಕೆ ಅಧಿಕಾರ ಅಂತ ಆ ಕಪಿಲನಾಮಕ ಪರಮಾತ್ಮ ಸಂದೇಶವನ್ನು ಕೊಟ್ಟಿದ್ದಾನೆ. ಹಾಗಾದರೆ ಈಗಿನ ಕಾಲದಲ್ಲಿ ಕನ್ಯೆಯರು ಏನು ಅಪೇಕ್ಷೆ ಪಡಬೇಕು? ಅವರು IT BTಯಲ್ಲೇ ಇರಲಿ, ಅಂತಹ ಸಂಬಳ ತರ್ತಕ್ಕಂಥವನೇ ಇರಲಿ, ಆದರೆ ಅವನು ಸಂಧ್ಯಾವನೆ ಮಾಡಬೇಕು, ಅವನು ದೇವರ ಪೂಜೆ ಮಾಡಬೇಕು, ಅಂಥವನನ್ನು ನಾನು ಮದುವೆ ಮಾಡಿಕೊಳ್ತೇನೆ ಅಂತ ಇವತ್ತೇನಾದರೂ ನಮ್ಮ ಕನ್ಯೆಯರು ಸ್ವಲ್ಪ ಅವರು ಹಠ ತೊಟ್ಟಿದ್ದಾರೆ ಅಂತಂದರೆ ನಮ್ಮ ಈ ಸಮಾಜ ಅದು ತಾನಾಗೇ ಧಾರ್ಮಿಕವಾಗಿ ಅದು ಪರಿವರ್ತನೆ ಹೊಂದುತ್ತೆ. ಅದರಲ್ಲಿ ಸಂದೇಹವೇ ಇಲ್ಲ. ಮೊದಲೇ ಹುಡುಗಿಯರು ಸಿಗೋದು ಕಷ್ಟ. ಹಾಗಿರಬೇಕಾದ್ರೆ ಹುಡುಗಿಯರು ಏನಾದರೂ ಈ ರೀತಿ ಯಾರಿಗೆ ಕರಾರು ಹಾಕಿದ್ದಾರೆ ಅಂತಂದರೆ ನಮ್ಮ ಧಾರ್ಮಿಕ ಸಮಾಜ ಎಂಬತಕ್ಕಂಥದ್ದು ತಾನಾಗಿ ಅಭಿವೃದ್ಧಿ ಆಗುತ್ತೆ ಎಂಬತಕ್ಕಂಥ ಸಂದೇಶವನ್ನು ಈ ದೇವಹೂತಿ ಎಲ್ಲ ಮಾಧ್ವ ಸಮಾಜಕ್ಕೂ ಕೂಡ ಕೊಡ್ತಾ ಇದ್ದಾಳೆ, ಧಾರ್ಮಿಕ ಸಮಾಜಕ್ಕೆ ಕೊಡ್ತಾ ಇದ್ದಾಳೆ. ಇದನ್ನು ನಾವು ಭಾಗವತದಿಂದ ತಿಳಿಬೇಕು ಅಂತ. ಹಾಗೆ ಇನ್ನೊಂದು ಅಂಶವನ್ನು ಹೇಳಿ ನನ್ನ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ಕಪಿಲನಾಮಕ ಪರಮಾತ್ಮ ದೇವಹೂತಿಗೆ ಉಪದೇಶ ಮಾಡಬೇಕಾದರೂ ಒಂದು ಅಂಶವನ್ನು ಹೇಳ್ತಾನೆ. ಏನದು? ಅವಳು ಕೇಳ್ತಾಳೆ, ನಮ್ಮ ಈ ಸುಖ ದುಃಖಗಳಿಗೆಲ್ಲ ಕಾರಣ ಏನು ಅಂತ. ಅದಕ್ಕೆ ಕಪಿಲನಾಮಕ ಪರಮಾತ್ಮ ಹೇಳ್ತಾನೆ, ಚೇತಃ ಖಲು ಅಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋಮತಂ ಗುಣೇಶು ಸಕ್ತಂ ಬಂಧಾಯ ರತಂ ವಾ ಪುಂಸಿ ಮುಕ್ತಯೇ ಅಂತ ಆ ಕಪಿಲನಾಮಕ ಪರಮಾತ್ಮ ನಮ್ಮ ಸುಖ ದುಃಖಗಳಿಗೆ ಕಾರಣ ಯಾವುದು? ದುಃಖ ನಿವಾರಣೆ ಆಗಬೇಕು, ಸುಖ ಪ್ರಾಪ್ತಿಯಾಗಬೇಕು, ಏನು ಮಾಡಬೇಕು? ಇಂತಹ ಜ್ಞಾನಿಗಳ ದರ್ಶನ ಮಾಡಬೇಕು ಅಂತ ನಾನು ಮೊದಲೇ ಹೇಳಿದೆ. ಪರಮಾತ್ಮ ಹೇಳಿದಂತಹ ಮಾತು ಜ್ಞಾನಿಗಳ ಆರಾಧನೆ ಎಂಬತಕ್ಕಂಥದ್ದು ನಮ್ಮ ಎಲ್ಲ ವಿಧವಾಗಿರ್ತಕ್ಕಂತಹ ಪಾಪಗಳ ಪರಿಹಾರಕ ಅಂತ. ಆ ಕಪಿಲನಾಮಕ ಪರಮಾತ್ಮನಲ್ಲಿ ದೇವಹೂತಿ ಕೇಳಿದ್ದು ನಮ್ಮ ಸಾಧನೆ, ನಮ್ಮ ಸುಖ ದುಃಖಾದಿಗಳು ಇದು ಯಾವ ನಿಮಿತ್ತದಿಂದ ಆಗ್ತಾ ಇದೆ ಅಂತ. ಪರಮಾತ್ಮ ಹೇಳ್ದ, ಇದೆಲ್ಲದಕ್ಕೂ ಕಾರಣವಾಗಿರ್ತಕ್ಕಂಥದ್ದು ಮನಸ್ಸು ಅಂತ.
ಚೇತಃ ಖಲು ಅಸ್ಯ ಬಂಧಾಯ ಮುಕ್ತೆಯೇ ಚ ಆತ್ಮನೋ ಮತಂ. ಜೀವ ಸುಖವನ್ನು ಅನುಭವಿಸಬೇಕು ಅಂದರೂ ಮನಸ್ಸು ಕಾರಣ, ದುಃಖವನ್ನು ಅನುಭವಿಸಬೇಕು ಕೂಡ ಮನಸ್ಸೇ ಕಾರಣ ಅಂತ. ಅಥವಾ ಈ ಮನಸ್ಸು ಎಂಬತಕ್ಕಂಥದ್ದು ಅದು ಪಾಪಕ್ಕೂ ಕಾರಣ, ಪುಣ್ಯಕ್ಕೂ ಕಾರಣ. ಜೀವ ಇವತ್ತು ದುಃಖ ಅನುಭವಿಸ್ತಾ ಇದ್ದಾನೆ ಅಂದರೆ ಅದು ಪಾಪದ ಫಲ, ಸುಖ ಅನುಭವಿಸ್ತಾ ಇದ್ದಾನೆ ಅಂತಂದರೆ ಪುಣ್ಯದ ಫಲ. ಹಾಗಾದರೆ ನಮ್ಮ ಶ್ರೀಪಾದಂಗಳವರು ಹೇಳ್ತಾ ಇರ್ತಾರೆ, ಈ ಮನಸ್ಸು ಎಂಬತಕ್ಕಂಥದ್ದು ಬೀಗದ ಕೀ ಇದ್ದ ಹಾಗೆ ಅಂತ. ಬೀಗದ ಕೀಯನ್ನು ಎಡಕ್ಕೆ ತಿರುಗಿಸಿದರೆ ಬೀಗ ಹಾಕ್ಕೊಳ್ಳುತ್ತೆ, ಆ ಬೀಗದ ಕೀಯನ್ನು ಬಲಕ್ಕೆ ತಿರುಗಿಸಿದರೆ ಬೀಗ ತೆಕ್ಕೊಳ್ಳುತ್ತೆ. ಹಾಗೆ ಈ ಸಂಸಾರ ಎಂಬತಕ್ಕಂತಹ ಈ ಬಂಧನದಲ್ಲಿ ನಾವು ಸಿಲುಕಬೇಕು ಅಂತಂದರೆ ನಮ್ಮ ಮನಸ್ಸನ್ನು ಎಡಕ್ಕೆ ತಿರುಗಿಸಬೇಕು. ನಮ್ಮ ಈ ಸಂಸಾರದ ಬಂಧನದಿಂದ ಬಿಡುಗಡೆಯನ್ನು ನಾವು ಹೊಂದಬೇಕು ಅಂತಂದರೆ ನಮ್ಮ ಮನಸ್ಸನ್ನು ಬಲಕ್ಕೆ ತಿರುಗಿಸಬೇಕು. ಕತ್ತು ಆ ಕಡೆ ಈ ಕಡೆ ತಿರುಗಿಸ್ತಾ ಇರ್ತೇವೆ, ಯಾರ್ಯಾರು ಬಂದರೂ ನೋಡ್ತಾ ಇರ್ತೇವೆ. ನಾವು ಮನಸ್ಸನ್ನು ತಿರುಗಿಸೋದು ಅಂದರೆ ಏನು ಅಂತಂದರೆ, ಮನಸ್ಸನ್ನು ಎಡಕ್ಕೆ ತಿರುಗಿಸೋದು ಅಂತಂದರೆ ಶಾಸ್ತ್ರದಲ್ಲಿ ವಾಮ ಅನ್ನೋದನ್ನು ಎಡ ಅಂತ ಹೇಳ್ತಾರೆ. ಆ ವಾಮ ಅನ್ನೋದಕ್ಕೆ ಇನ್ನೊಂದು ಅರ್ಥ ಶಾಸ್ತ್ರದಲ್ಲಿ ನಿಷಿದ್ಧವಾದದ್ದು ಅಂತ ಅರ್ಥ. ಹಾಗಾದರೆ ಯಾವುದು ನಿಷಿದ್ಧವಾದದ್ದೋ ಅದನ್ನು ನಾವು ಮಾಡ್ತೇವೆ ಅಂತಂದರೆ, ಅದನ್ನು ಬಯಸ್ತೇವೆ ಅಂತಂದರೆ ಮನಸ್ಸನ್ನು ಎಡಕ್ಕೆ ತಿರುಗಿಸಿದ್ದೇವೆ ಅಂತ ಅರ್ಥ. ಬಲ ಅಂತ ಹೇಳ್ತೇವೆ, ಶಾಸ್ತ್ರದಲ್ಲಿ ಬಲ ಅಂತಂದರೆ ಯುಕ್ತಿ ಅಂತ ಅರ್ಥ. ಯಾರ್ಯಾರು ಯಾವುದನ್ನು ಮಾಡಿದ್ರಿಂದ ಉದ್ಧಾರ ಆಗಿದ್ದಾರೆ ಅನ್ನೋದನ್ನು ನಾವು ಸ್ವಲ್ಪ ವಿಚಾರ ಮಾಡ್ತೇವೆ ಅಂತಂದರೆ ಆಗ ನಮ್ಮ ಮನಸ್ಸು ಬಲಕ್ಕೆ ತಿರುಗಿದೆ ಅಂತ ಅರ್ಥ. ಯಾರೂ ಕೂಡ ಅನ್ಯಾಯ ಮಾಡಿ ಉದ್ಧಾರ ಆದವರಿಲ್ಲ. ಯಾರು ಭಗವಂತನನ್ನು ನಂಬಿದ್ದಾರೋ, ನಂಬಿ ಕೆಟ್ಟವರಿಲ್ಲವೋ ದಾಸರು ಹೇಳ್ತಾ ಇದ್ದಾರೆ, ಅವರಿಗೆ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ಅನುಗ್ರಹ ಆಗಿದೆ. ಭಗವಂತನ ಕಾರುಣ್ಯಕ್ಕೆ ಏನಂಬೆ ಅಂತ ದಾಸರು ಹೇಳ್ತಾರೆ, ದುರ್ಯೋಧನಾದಿಗಳು ಕೂಡ ಯಜ್ಞ ಮಾಡಿದ್ರು. ಆ ಯಜ್ಞ ಮಾಡಿದ ರೀತಿ ಭಗವಂತ ಪ್ರೀತನಾಗಲಿ ಅಂತ ತಿಳಿದೇ ಇರಬಹುದು, ಅಂತೂ ಭಗವಂತನಿಗೆ ಆರಾಧನೆಯನ್ನು ಮಾಡಿದ ಆ ಯಜ್ಞದ ಫಲ ಅವರಿಗೆ ಪ್ರಾಪ್ತ ಆಯಿತು ಅಂತ. ಹೀಗೆ ಮನಸ್ಸಿಲ್ಲದ ಮನಸ್ಸಿನಿಂದ ಮಾಡಿದರೂ ಕೂಡ ಆ ಪರಮಾತ್ಮ ಮಾಡಿದ ಧರ್ಮ ಕಾರ್ಯಕ್ಕೊಂದು ಫಲ ಕೊಡ್ತಾನೆ ದೇವರು. ಅದರಿಂದ ದೇವರು ಅವನು ಮಾಡ್ತಕ್ಕಂತಹ ಆ ಪುಣ್ಯಕರ್ಮ ಅದಕ್ಕೆ ಕೊಡ್ತಕ್ಕಂಥ ಫಲ ಇದೆಯಲ್ಲ, ಅದನ್ನು ನಾವು ಮನಸ್ಸಿನಿಂದ ಚಿಂತನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇದೆಲ್ಲ ಹೇಗೆ ಸಿದ್ಧ ಆಗುತ್ತೆ? ನಾವು ಮಾಡಿರ್ತಕ್ಕಂಥ ಧರ್ಮ ಕಾರ್ಯ ಯಾವತ್ತೂ ಕೂಡ ನಮಗೆ ಕೈ ಕೊಡೋದಿಲ್ಲ, ಅದು ನಮಗೆ ಫಲವನ್ನೇ ಕೊಡುತ್ತೆ. ಇದನ್ನು ನಾವು ಶಾಸ್ತ್ರದಲ್ಲಿರ್ತಕ್ಕಂತಹ ಅನೇಕ ಉದಾಹರಣೆಗಳಿಂದ ತೀರ್ಮಾನ ಮಾಡ್ಕೊಳ್ತೇವೆ ಅಂತಂದರೆ ಇದೇ ಬಲ. ಹೀಗೆ ನಮ್ಮ ಮನಸ್ಸು ಅದು ಅನೇಕ ಶಾಸ್ತ್ರದ ವಿಚಾರಗಳ ಮೂಲಕ ದೃಢವಾಗಿದೆ ಅಂತಂದರೆ ಬಲಕ್ಕೆ ತಿರುಗಿದೆ ಅಂತ ಅರ್ಥ. ಶಾಸ್ತ್ರದಲ್ಲಿ ನಿಷಿದ್ಧವಾದ್ದನ್ನು ನಾವು ಮಾಡ್ತೇವೆ ಅಂತಂದರೆ ಮನಸ್ಸು ಎಡಕ್ಕೆ ತಿರುಗಿದೆ ಅಂತ. ಹೀಗೆ ಆ ಮನಸ್ಸು ಎಂಬತಕ್ಕಂಥದ್ದು ನಾವು ಸುಖ ದುಃಖಗಳನ್ನು ಅನುಭವಿಸಲಿಕ್ಕೆ ಕಾರಣವಾಗಿದೆ. ಮನಸ್ಸನ್ನು ನಾವು ಯಾವತ್ತೂ ಚೆನ್ನಾಗಿಟ್ಕೊಳ್ಬೇಕು ಅಂತ. ನಾವೆಲ್ಲ ನಮ್ಮ ಮನಸ್ಸಿನ ಬಗ್ಗೆ ವಿಚಾರ ಮಾಡಿದ್ರೆ ಹೌದೋ ಅಲ್ಲೋ ಅಂತ ಗೊತ್ತಾಗುತ್ತೆ. ನಾವೆಲ್ಲ ಹೇಳ್ತೇವೆ ಏನು ಅಂತಂದರೆ, ಇವತ್ತು ಗೋವರ್ಧನ ಪರ್ವತದ ಈ ಸನ್ನಿಧಾನದ ಎತ್ತಿರುವ ಕೃಷ್ಣನ ಸನ್ನಿಧಾನದಲ್ಲಿ, ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ಭಾಗವತ ಪ್ರವಚನಕ್ಕೆ ಹೋಗಿದ್ವಿ. ನಮ್ಮ ಸಂಬಂಧಿಕರು ಬಂದಿದ್ದರು, ಇಬ್ಬರು ಮನೆಯಲ್ಲೂ ಇದೇ ಮಾತೆ. ಏನಂತ? ನಮ್ಮ ಸಂಬಂಧಿಕರು ಬಂದಿದ್ದರು, ನಾನು ನೋಡಿದೆ, ಅವರು ನೋಡಿದ್ರು, ಅವ್ರು ಮಾತಾಡಿಸ್ಲಿಲ್ಲ, ನಾನು ಮಾತಾಡಿಸ್ಲಿಲ್ಲ, ಇಬ್ಬರು ಮನೆಯಲ್ಲೂ ಇದೇ ಮಾತು. ನೋಡಿ, ನಮ್ಮ ಮನಸ್ಸು ಯಾವ ರೀತಿಯಲ್ಲಿದೆ ಅಂತಂದರೆ, ನಾನು ಯಾಕೆ ಮೊದಲು ಮಾತಾಡಿಸ್ಬೇಕು ಅಂತ. ಹಾಗಾದರೆ ನಾವು ನೋಡಿರ್ತೇವೆ, ನಮಗೆ ಪರಿಚಯ ಇದೆ, ತುಂಬ ಬೇಕಾದವರು, ಆದರೆ ನಮ್ಮಲ್ಲಿ ಒಳಗಡೆ ಇರತಕ್ಕಂತಹ ಆ ಒಂದು ಭಾವನೆ ನಮ್ಮನ್ನು ಮಾತಾಡಿಸ್ಲಿಕ್ಕೆ ಅದು ಅವಕಾಶ ಕೊಡ್ತಾ ಇಲ್ಲ. ಏನು? ಅವ್ರು ಮಾತಾಡಿಸ್ಲಿ, ಅವರು ಸ್ಮೈಲ್ ಕೊಡಲಿ, ನಾನು ಆಮೇಲೆ ಮಾತಾಡಿಸ್ತೇನೆ, ನಾನು ಸ್ಮೈಲ್ ಕೊಡ್ತೇನೆ ಅಂತ. ಹೀಗೆ ನಮ್ಮ ಮನಸ್ಸು ಎಂಬತಕ್ಕಂಥದ್ದು ಸಂಕುಚಿತ ಆಗಿದೆ ಅಂತಾದರೆ ನಾವು ಯಾವತ್ತೂ ಕೂಡ ಒಳ್ಳೆಯವರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಾವು ಅವ್ರ ಬಗ್ಗೆ ಆಡ್ಕೊಳ್ತೇವೆ, ಅವ್ರು ನಮ್ಮ ಬಗ್ಗೆ ಆಡ್ಕೊಳ್ತಾರೆ. ಹಾಗಾದರೆ ನಮ್ಮ ಬಗ್ಗೆ ಆಡ್ಕೊಳ್ಳೋರೇ ಇರ್ತಾರೆ, ನಾವು ಇನ್ನೊಬ್ಬರನ್ನ ಆಡ್ಕೊಳ್ಳೋರೇ ಆಗ್ತೇವೆ. ಹೀಗೆ ಯಾವತ್ತೂ ಕೂಡ ನಾವು ಉತ್ತಮರಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು? ವಚನೇಕ ದರಿದ್ರತ ಅಂತ ಶಾಸ್ತ್ರ ಹೇಳ್ತಾ ಇದೆ. ನಾವು ಮಾತಾಡಿದ್ರೆ ಏನು ಕಳ್ಕೊಳ್ಳೋದಿಲ್ಲ. ಹಾಗಾದರೆ ಚೆನ್ನಾಗಿದ್ದೀರಾ, ಯಾವಾಗ ಬಂದ್ರಿ ಅಂತ ನಾವು ಮೊದಲು ಮಾತಾಡಿಸಿದ್ರೆ ಅದರಿಂದ ಕಳ್ಕೊಳ್ಳೋದೇನೂ ಇಲ್ಲ. ಅಥವಾ ಮಾತಾಡ್ಲಿಕ್ಕೆ ಅವಕಾಶ ಆಗಲಿಲ್ವಾ, ಎಲ್ಲೋ ದೂರದಲ್ಲಿದ್ದಾರಾ, ಒಂದು ನಗು ಮುಖ ತೋರಿದ್ರೂ ಕೂಡ ನಾವು ಅವರನ್ನು ಅಭಿನಂದಿಸಿದಂತೆ ಆಗ್ತಾ ಇದೆ, ಅವರಿಗೆ ಗೌರವ ಕೊಟ್ಟಂತೆ ಆಗ್ತಾ ಇದೆ. ಇದು ರಾಮಾಯಣದಲ್ಲಿ ರಾಮ ಕೊಟ್ಟಂಥ ಸಂದೇಶ ಅಂತ. ಸ್ಮಿತಪೂರ್ವಾಭಿಭಾಷೀಚ ಅಂತ. ಯಾವಾಗಲೂ ಮೊದಲು ಸ್ಮೈಲು, ಮೊದಲು ಮಾತಾಡೋನು ರಾಮ ಅಂತೆ. ರಾಮನ ಆ ವ್ಯಕ್ತಿತ್ವ ಎಂಥದ್ದು! ಕೇವಲ ಅಯೋಧ್ಯಾಧಿಪತಿ ಅಲ್ಲ, ಅಯೋಧ್ಯ ಅಂದರೆ ವೈಕುಂಠ, ಅದರ ಅಧಿಪತಿಯಾಗಿರ್ತಕ್ಕಂಥ ರಾಮ ಅವನೇ ಮೊದಲು ಬಂದು ಎಲ್ಲರಿಗೂ ಕೂಡ ಮಂದಹಾಸಯುಕ್ತನಾಗಿ ಮಾತಾಡ್ತಾ ಇದ್ದ ಅಂತಂದರೆ ಅಂತಹ ಗುಣಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ಹಾಗಾದರೆ ನಮ್ಮ ದುಃಖಕ್ಕೆಲ್ಲ ಈ ಮನಸ್ಸು ಎಂಬತಕ್ಕಂಥದ್ದು ಕಾರಣ. ಆ ಮನಸ್ಸನ್ನು ನಾವು ಶುಚಿಯನ್ನಾಗಿ ಮಾಡಿಕೊಂಡಿದ್ದೇವೆ ಅಂತಂದರೆ ನಾವು ಯಾವತ್ತೂ ನೆಮ್ಮದಿಯಿಂದ ಇರ್ತೇವೆ. ಮನಸ್ಸಿನ ಮಾಲಿನ್ಯವನ್ನು ತೊಳೆಯುವಂತಹ ಗಂಗೆ ಅದು ಭಾಗವತ ಗಂಗೆ ಎಂಬುದಾಗಿ
ಏತಸ್ಮಾದ್ ಅಪರಂಕಿಂಚಿತ್ ಮನಃಶುದ್ಧಿಕರನ್ನಹಿ ಅಂತ ಭಾಗವತ ಹೇಳ್ತಾ ಇದೆ. ಅಂತಹ ಭಾಗವತದ ಒಂದೆರಡು ಮಾತುಗಳನ್ನು ಮನನ ಮಾಡಲಿಕ್ಕೆ ಪೂಜ್ಯ ಶ್ರೀಪಾದಂಗಳವರು ವಿಶೇಷವಾದಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅಂತಹ ಶ್ರೀಪಾದಂಗಳವರಿಗೆ ನಾನು ಮೊದಲು ಹೇಳಿರ್ತಕ್ಕಂಥದ್ದು ಸುಗುಣೇಂದ್ರ ಗುಣಾನ್ ಧತ್ತೆ ಗುಣೈಹಿ ಬಧ್ನಾತಿ ಮೋಚಕೈಹಿ ಗುಣಾಂಶ್ಚ ಶಿಥಿಲೀಕೃತ್ವ ಗುಣವಂತಂ ನೈಷ್ಯತಿ ಎಂಬುದಾಗಿ ಶ್ರೀಪಾದಂಗಳವರಿಗೆ ಪುನಃ ನಮಸ್ಕಾರವನ್ನು ಮಾಡುತ್ತಾ ಅಸ್ಮದ್ ಗುರುವಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಯಾಮಿ ವೇದವ್ಯಾಸ ರೂಪಿ ಪರಮಾತ್ಮನಲ್ಲಿ ಈ 4 ಮಾತುಗಳನ್ನು ಅರ್ಪಣೆ ಮಾಡುತ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣವಸ್ತು. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಮೃತು. ಕಪಿಲ ಸಂದೇಶವನ್ನು ಎಲ್ಲ ಸಾಮಾನ್ಯರಿಗೂ ಮನಮುಟ್ಟುವಂತೆ ಗುರುಗಳ ಶ್ಲೋಕದೊಂದಿಗೆ ಆರಂಭಿಸಿ ಗುರುಗಳ ಶ್ಲೋಕದೊಂದಿಗೆ ಅಂತ್ಯವನ್ನು ಮಾಡಿ ನಮ್ಮನ್ನೆಲ್ಲ ಭಕ್ತಿದ್ರೇಕಗೊಳಿಸಿದಂತಹ ಪೂಜ್ಯ GP ನಾಗರಾಜಾಚಾರ್ಯರು ಗುರುಗಳಿಂದ ಅನುಗ್ರಹವನ್ನು ಪಡೆಯಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಚತುರ್ಥ ಸ್ಕಂದವನ್ನು ಶ್ರೀಪಾದರಿಗೆ ಆತ್ಮೀಯರಾದಂತಹ ಪಂಡಿತರಾದಂತಹ ಚತುರ್ವೇದಿ ವೇದವ್ಯಾಸಾಚಾರ್ಯರು ನಡೆಸಿಕೊಡ್ತಾ ಇದ್ದಾರೆ. ಅವರನ್ನು ಶ್ರೀಮಠದ ಪರವಾಗಿ ಪ್ರಾಯೋಜಕರ ಪರವಾಗಿ ಸ್ವಾಗತಿಸಿ